ಯಾಕವ ಮಾಲ್ತೇವ ಓದ್ರಿ ಓದ್ರಿ ನಮ್ ಗತ್ತಿ ಯಾಕೆ ಕಮ್ಮಿ ಮಾಡ್ತೀವಿ ನಾವು ಏನೋ ಈ ಊರಾಗ ಒಂದ್ ನಮನಿ ಗತ್ತಿನ ಮೇಲೆ ಅದೀವಿ ಆಕೆ ಮಾತೆ ಕೇತ್ರ ಬರ್ಸಲ್ಲ ಹುಲಿ ಇದ್ದಂಗ ಯಾಕಂದ್ರ BA ಪರೀಕ್ಷೆ ಒಂದ ವರ್ಷದಾಗ ಒಂದ ಸಲಕ ಫಸ್ಟ್ ಕ್ಲಾಸ್ನ್ಯಾಗ ಪಾಸ್ ಆದ್ರ ತಾವ್ರಿಗೆ ಯಾರದಾರವ ಅದಕ್ಕಂತನ ಊರ್ ತುಂಬಾ ಕೊಳ್ಳಾಗ ಹಾರ ಹಾಕಿ ನಿನ್ನ ಊರ್ ತುಂಬಾ ಮೆರವಣಿಗೆ ಮಾಡಿಸಿ ಚುರುಮುರಿ ಮಂಡಳ ಹಚ್ಚಕತೆ ಹಾಕಿ ಮತ್ತೆ ಅಂಕತ್ರ ಬಾರ್ಸಲ್ಲ ಯಾವ ಹುಲಿಯೋ ಯಪ್ಪ ಇವನು ಯಾವ ನನ್ನ ಹಲ್ ಕಚ್ಚಿ ಬಾರಿಸುತ್ತಾನಲ್ಲಿವ ಏನ್ ಈ ಊರಾಗ ನಾನು ಒಬ್ಳೆ BA ಪಾಸ್ ಮಾಡಿದ್ದೀನೇನು ಬೇರೆ ಯಾರು ಪಾಸೇ ಮಾಡಿಲ್ಲೇನು ಅಪ್ಪ ಹೌದೌದು ನಿನ್ ಸೌಂಡೇ ಹಿಂಗ ಕೇಳ್ದೆ ಬಿಡು ಸೌಂಡ್ ದೊಡ್ಡದೈತಿ ಅಲ್ಲ ಆ ಭಗವಂತಪ್ಪನ ತಮ್ಮ ರವಿನು ಪಾಸ್ ಆಗಿಲ್ವೇನು ಅವರೆಲ್ಲ ಈ ರೀತಿ ಊರೆಲ್ಲ ಮೆರೆಸ್ತಾ ಇದಾರೇನಪ್ಪ ಏನು ಗೋಳಪ್ಪ ನನ್ ಗೋಳು ಮಾಲ್ತೇವ ಆ ನನ್ನ ಎದುರಿಗೆ ಆ ಬಲವಂತಪ್ಪನ ಸೂತಿ ಏನಾರ ತೆಗದೆ ಅಂದ್ರ ಸರಿಗಿರಗಲ್ಲ ನೋಡವ ಮಗಳ ಹಿಂದು ಉಂಬರ್ನ ಕಟ್ಟಿಗೆಂದ ನಾನು ಆ ಸಂಘ ಮಾಡ್ತೀನಿ ನಾನು ಈ ಸಂಘ ಮಾಡ್ತೀನಿ ಅಂತೇಳಿ ಊರಾಗ ಊರು ಉಂಬ್ರ ಕುಳಿಸ್ಕೊಂಡ ನಮ್ಮ ವ್ಯವಹಾರಕ್ಕೆಲ್ಲ ಕಲ್ಲಾಕತ್ತಾನ ನನ್ನ ಮಗ ಇಂಥ ದಂಪತ್ನ್ಯಾಗ ಅಂತತ್ರ ಸುದ್ದಿ ಆಗ್ತಲ್ವ ಮಾತಾಡ್ತೀವ ಯವ್ವ ನೀನು ಆ ಬಲವಂತಪ್ಪಗ ಹಲಿಗೆ ಅವ್ರಿಗೆ ಕೊಡಕ್ ರೊಕ್ಕ ಇರಕ್ಕಿಲ್ಲ ಬಿಟ್ಟಿದ್ದಾನು ನಿನ್ನಗೇನ ಕಡಿಮೆ ಆಗೈತವೆ ಅವ್ರವರ ಕಾಲ ಮುರ್ಕೊಂಡ ಲಕ್ಷ್ಮಿ ಬಾರ್ಸಕತ್ತಾರ ಊರ್ ಮಂದಿಗೆಲ್ಲ ಗೊತ್ತಾಗಬೇಕು ನಮ್ಮ ಹುಡುಗಿ ಪಾಸ್ ಆದದ್ದು ಒದರ್ತಮ್ಮನ ಕೇಳ್ರಿ ಗಂಡ ಮಕ್ಕಳು ಕೇಳ್ರಿ ಹೆಣ್ಣು ಮಕ್ಕಳು ಕೇಳಿ ಎಲ್ಲರೂ ಕೇಳ್ರಿ ಹುಡ್ರು ಉಪ್ಪಡಿ ಎಲ್ಲಾರು ಎಲ್ಲೆಲ್ಲಿ ಕುಂತೀರಿ ಅಲ್ಲೆಲ್ಲ ಕುಂತಲೇ ಕೇಳ್ರಿ ಕೇಳಪ್ಪ ಕೇಳ್ರಿ ಹೆಣ್ಮಕ್ಳು ಕೇಳ್ರಿ ಗಂಡ ಮಕ್ಕಳು ಕೇಳಿ ಎಲ್ಲರೂ ಕೇಳ್ರಿ ಇವ್ರು ಏನದಾರಲ್ಲ ನಮ್ಮ ಸುಮಾರು ನೀಚ ಶೆಟ್ರು ಸುಮಾರು ಶೆಟ್ರ ಮಗಳು ಇವ್ರ ಮಗಳು ಮಾಲ್ತೇವ BA ಪರೀಕ್ಷೆಯಾಗ ಒಂದೇ ಪಾಸ್ ಆಗ ಅದ್ರ ಸಲಾಗಿ ಊರ್ ತುಂಬಾ ಸಿವಿ ಮೆರವಣಿಗೆ ತೊಗರಪ್ಪ ಹಣ್ಣು ತೊಗರಪ್ಪ ಮಂಡಕ್ಕಿ ತೊಗರಪ್ಪ ಚುರ್ಮರಿ ಲೇ ಗುಂಡ ಲೇ ಅಲ್ಲಿ ಒಂದ್ ಯಾವ್ದೋ ಹುಡುಗ ಬರ್ತೊಳ್ಳೆ ಅದಕ್ಕೆ ಕರೆದ ಅದಕ್ಕೊಂದು ಬಾಳೆಹಣ್ಣು ಕೊಡಲಿ ಗುಂಡ ಗುಂಡ ಸುಲಿಯೋದು ಎಳೆದು ತುರ್ಕಾದು ಸುಲಿಯೋದು ಎಳೆದು ತುರ್ಕಾದು ಸುಲಿಯೋದು ಎಳೆದು ತುರ್ಕಾದು ಬಾಳೆಹಣ್ಣು ಅಂದ್ರೆ ಏನ್ ನಮ್ಮ ಬಾಳೆಹಣ್ಣು ಭಾರಿ ಸ್ಟ್ರಾಂಗ್
ಅದೇ ತಗೋಣ ಮಗ ಬಾತ್ರಪ್ಪದ ಜೋಕ್ ಮಾರ್ನ ಈಗ ಲೇ ಇನ್ನೊಂದು ತಗಲ್ಲ ಬಾರಲಿ ಲೇ ನನ್ನ ಮಗಳು BA ಪಾಸ್ ಆಗ್ಯಾಳ ಅಂದ್ರೇನ ನೀನ ಬಾಳೆಹಣ್ಣ ಒಲ್ಲೆ ಅಂತ ಹೋದಂದ್ರೆ ಏನು ಮಗನ ಹುಡುಗಾಟ ಅಂತ ತಿಳಿದ್ರೆ ಹುಡುಗಾಟ ಲೇ ಮಾವ ಅನ್ಬಡಲಿ ಗುಂಡ ಗುಂಡ ಮಾವ ಸುಲಿಯೋದು ಎಳೆಯೋದು ತುರ್ಕದು ಲೇ ಗುಂಡ ಹುಡುಗನ ಬಾಳೆಹಣ್ಣು ತುರುಕಿದೆ ಹೋದ್ರಲ್ಲಿ ಗುಂಡ ನಿನ್ನ ಧ್ವನಿ ಬಹಳ ಇಂಪು ಬರ್ತೈತೆ ಅಂತೇಳಿ ಕರ್ಕೊಂಬಂದು ಒದ್ರ ಕಚ್ಚಿವಿಲೆ ಗುಂಡ ಒದ್ರ ಕಚ್ಚಿವಿ ಒದ್ರ ಹೆಣ್ಮಕ್ಳು ಕೇಳ್ರಿ ಗಂಡ ಮಕ್ಕಳು ಕೇಳಿ ಕುಂದರ್ ಕೇಳಿ ನಿಂತರ್ ಕೇಳಿ ಎಲ್ಲರೂ ಕೇಳಿ ಎಲ್ಲರೂ ಕೇಳಿ ನಮ್ಮವರದಲ್ಲ ಸುಮಾರು ನೀಚಟ್ರು ಶೆಟ್ಟಿ ಅಲ್ಲಲ್ಲ ಸುಮಾರು ಶೆಟ್ರು ಇವ್ರ ಮಗಳು ಮಾಲ್ತೇವ BA ಪರೀಕ್ಷೆಗೆ ಒಂದೇಟಿಗೆ ಪಾಸಕ್ನೆ ಪಾಸ್ ಅದ್ರ ಸಲುವಾಗಿ ಊರು ತುಂಬಾ ಹಂಚಿವಿ ಮಂಡಕ್ಕಿ ಚುರುಮರಿ ತಗ ಜಟ್ಟಿನ ಕಪ್ಪ ನಮಸ್ಕಾರ ರೀ ಶೆಟ್ರೆ ಏನ್ರಿ ನಿಮ್ ಮೆರವಣಿಗೆ ಅಂತೀರ ತಡ್ರಿ 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 ಬಾರ ಬಾ ಬಸವಂತ ಲೇ ಗುಂಡ ಬಸವಂತಕ್ ಒಂದು ಬಾಳೆಹಣ್ಣ ಸುಲ್ದ ಬಾಯಾಗಿಡಲ್ಲ ಸಾಕು ಮಾವ ಸಾಕು ಎಲ್ಲ ಅರ್ಥ ಹೆಂಗದವಲೇ ಬಸವಂತ ನಮ್ ಬಾಳೆಹಣ್ಣ ಏ ಬಾಳ ಬೇಸರಲ್ರಿ ಬಾಳೆಹಣ್ಣ ಸಾಕ ಮತ್ತೆ ನೀನು ಒಂದು ಬಾಯಾಗ ಏ ಸಾಕ್ರಿ ಮತ್ತೆ ಗಂಟಲ ಸಿಕ್ಕೊಂಡು ತ್ರಾಸ ಆಗತ್ತ ಏ ತ್ರಾಸ ಆದ್ರ ಗಂಟಲ್ದಾಗ ಏನಾರ ಸಿಕ್ಕಂತಂದ್ರ ಲೇ ಗುಂಡ JCP ತಂದ ನಮ್ಮ ಬಲವಂತಗ ಗಂಟಲ್ದಾಗ ಏನಾರ ಸಿಗಿ ಬಿದ್ರ ಬಸವಂತಗ ಆ JCP ತರ್ಸಲೆ ಆತ್ ಬಿಡ್ರಿ ಇಷ್ಟ ಹೇಳಿದ್ಮೇಲೆ ಮತ್ತೆ ನಾವ್ ಯಾಕೆ ಇದು ಮಾಡಕೋಣ ಮತ್ತೆ ಮುಂದಿನ ದೇವ್ರಲ್ಲ ಮತ್ತೆ ಇಲ್ಲೇ ಮಾಲೆ ಹಾಕಿ ನಿಂತಾಳಲ್ಲಪ್ಪ ಹಾ ನನ್ನ ಮಗಳ ಹಾ ಹಾ ಬಂದ್ರ ಬಾ ನಾನೇನ ನನ್ನ ಮಗಳು ಉಲಿತಂಗ ಅಂತೇಳಿ ಊರು ತುಂಬಾ ಪ್ರಚಾರ ಮಾಡಿ ನಾವು ಈ BA ಪರೀಕ್ಷೆನ ಒಂದ ವರ್ಷದಾಗ ಒಂದ ಸಲಕ ಫಸ್ಟ್ ಕ್ಲಾಸ್ ಪಾಸ್ ಆಗೈತೆ ನನ್ನ ಮಗಳು ಅದಕ್ಕ ಊರು ತುಂಬಾ ಹಂಚಕತ್ತೀವಿ ಚುರುಮುರಿ ಬಾಳೆಹಣ್ಣನ ಓಹೋ ಹೋ ಹೋ ಹಿಂಗೈತೇನ್ರಿ ಹಕ್ಕಿಕತ್ ಹಿಂಗೈತ್ ಮತ್ತೆ ಅದು ಮನಿಗೆ ಬಂದು ಮನಿಗೆ ಬಾಗಿಲು ಬಂದ ಭಿಕ್ಷಕರಿಗೆ ಒಂದು ರೊಟ್ಟಿ ಕೊಳ್ಳಾರ್ದ ಇವ್ರು ಸೆಟ್ರು ಕರ್ದು ಹಣ್ಣು ಚುರುಮುರಿ ಅಂತಕತ್ತಾರಲ್ತ ದಿಗಿಲಿಗೆ ಬಿದ್ದಿದ್ದೆ ಓಹೋ ನಮಸ್ಕಾರ ರೀ ಮಾಲ್ತೇವ್ನವ್ರ ಏನ್ರಿ ನಿಮ್ಮ ಆರ್ಭಟ ಏನ್ ನಿಮ್ಮ ಮೆರವಣಿಗೆ ಹಂಗೆ ಯಾಕಂತಿ ಗುಡಿ ಬೇಯವ ಸುಖದ ನಡಿ ಮಂಡಿಸಿದಾಗ ಇವೆಲ್ಲ ಮಾಮೂಲ ಹಿಂಗಂತ ಏನೋ ಬಸವಂತ ಅಲ್ಲಪ್ಪ ಈಗಿನ ಹುಡುಗಿಗೆ ಏನೇನೇನೇನೇನೇನೇನೇನೇನು ಗೊತ್ತಿಲ್ಲ ಏನು ಗೊತ್ತೈತೆ ಅಲ್ಲ ಒಂದು ಚಿನಿಪಿಣಿ ಆಡೋದು ಗೊತ್ತಿಲ್ಲ ಒಂದು ಗೋಲಿ ಆಡೋದು ಗೊತ್ತಿಲ್ಲ ಒಂದು ಕಬಡ್ಡಿ ಆಡೋದು ಗೊತ್ತಿಲ್ಲ ಏನೇನೇನೇನು ಗೊತ್ತಿಲ್ಲ ಕೈಯಾಗ ಒಂದು ಮೊಬೈಲ್ ಹಿಡ್ಕೊಂತ ಕುಂತ್ಕೊಂಡು ಅಂದ್ರೆ ತೆಳಕ ಮೆಕ ತೆಳಕ ಮೆಕ ತೆಳಕ ಸಿಕ್ಕಂತ ಕುಂತ್ಕೊಂಡ್ಬಿಡ್ತಾವ ತೀರ್ತೆ ಅಷ್ಟೇ ಮತ್ತೆ ಈಗ ನಾವು ಹೊಡೆದು ಬಂದ ಮೇಲೆ ನಮ್ಮ ಕಳ್ಳರ್ ಹೆಂಗ್ ಕೇಳ್ತಲೇ ಬಸವಂತ ಹಂಗಾಗಿ ಊರು ತುಂಬಾ ಮೆರವಣಿಗೆ ಹೊಂಡಿಸಿ ಹಣ್ಣು ಚುರುಮುರಿ ಹಂಚಕತ್ತೀವಿ ಇನ್ನ ನಮ್ಮ ಮೆರವಣಿಗೆ ಬಸವಳಿ ಕ್ಯಾಂಪ್ ಹೋಗಬೇಕಪ್ಪ ನಡ್ರಿ ಟೈಮ್ ಆಗತ್ತೆ ಬಾರ್ಸಲ ನಮಗೂ ಅರ್ಜೆಂಟ್ ಐತೆ ನಾವು ಸ್ವಲ್ಪ ಬರ್ತೇವೆ ಗುಂಡ ಇನ್ನೊಮ್ಮೆ ಹೋದ್ರೆ ಹೇಳಲ್ಲ ಎಲ್ಲರಿಗೂ
ಗೊತ್ತಾಗಬೇಕು. ದಾರ್ಯಾಗ ಹೋಗೋರಿಗೆ ಬರೋರಿಗೆ ಎಲ್ಲರಿಗೆ ಕರೆದ ಬಾಳೆಹಣ್ಣು ಚುರುಮುರಿ ಕೊಡಲಿ. ಶೆಟ್ಟರ್ ಮಗಳು BA ಪಾಸ್ ಆಗ್ಯಾಳ ಅಂತೇಳಿ ಎಲ್ಲರಿಗೂ ಗೊತ್ತಾಗಲಿ. ಕೇಳಪ್ಪೋ ಕೇಳಿ, ಎಲ್ಲರೂ ಕೇಳಿ, ಒಬ್ಬರು ಕೇಳಿ, ಮುಂದ್ ಕುಂತರ್ ಕೇಳಿ, ಹಿಂದ್ ಕುಂತರ್ ಕೇಳಿ, ಎಲ್ಲರೂ ಕೇಳಿ. ನಮ್ಮ ಅವರೆಲ್ಲ ನೀ ಶೆಟ್ರು, ಸುಮಾರು ಶೆಟ್ರು, ಇವ್ರ ಮಗಳು ಮಾತವ್ವ BA ಪರೀಕ್ಷೆಗ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗ್ಯಾಳ. ಅದ್ರ ಸಲಗೆ ಊರ್ ತುಂಬಾ ಮೆರವಣಿಗೆ ಉಳಿಸಿವಿ. ಫಸ್ಟ್ ಪಾಸ್ ಆಗ್ಯಾಳ, ಅದ್ರ ಸಲಗೆ ಮೆರವಣಿಗೆ ಉಳಿಸಿವಿ. ಜಗನ್ನ ಕಪ್ಪ ಮಾವಡ ಮಾತೇವ, ನಾವಿಷ್ಟು ಖರ್ಚು ಮಾಡಿ ಊರ್ ತುಂಬಾ ಮೆರವಣಿಗೆ ಮಾಡಕತ್ತೀನಿ ಬೇಯವ್ವ. ಮಾಲ್ತೇವ ಅನ್ನ ಹೆಸರಿನಾರ ಹಂಗ ಎದ್ರಿದ್ರಿವ, ಮಂಜುಳಾ ಅನ್ನ ಹೆಸರಿನಾರ ಹಂಗ ಎದ್ರಿದ್ರಲ್ಲ ಬೇಯವ್ವ. ನೋಡ ನಿನ್ನ ಸಲುವಾಗಿ ನನ್ನ ತಮ್ಮ ಕಟ್ಟ ನೀರು ಬಸ್ ಹಾಕತ್ತಾವ ನೋಡ ಯವ್ವ. ಏನಮ್ಮ ಇನ್ನು ಇಟ್ಟು ಹೋದ್ರಂತೆಲ್ಲ ನೀನ್ ನೋಡ್ ಮಂಜಾಳಲ್ಲಿ ನೀವ್ ಇಟ್ಟು ಹೋದ್ರಲ್ಲ. ಲೇ ಗುಂಡ, ನಮ್ಮದವನಿ ಇಷ್ಟು ಇಂಪಾಗಿ ಬರಗಲ್ಲ ಅಂತೇಳಿ ನಿನಗ್ ಒದರಾಕ ಹಚ್ಚಿಲಿ ಗುಂಡ. ನೀನ್ ಒದರಿದ್ದ ಬಸವಣ್ಣ ಕ್ಯಾಂಪ್ ದಾಟಿ ಕಳಿಚಿಮಿ ಕೇಳ್ಬೇಕಲ್ಲಿ. ಕಳಿಚಿಮಿಗೆ ನನ್ನ ತಮ್ಮ ಅಂದ್ರೆ ಏನಂತ ತಿಳಿಯ ಶಕ್ತಿ ಬೇಕಾದ್ರೂ ಕುಸ್ತಿಗೆ ಒದರ್ತಾನವ. ಒದರ್ಸಕ ಹಚ್ಚಂಗಾರ ನಿಮ್ ತಮ್ಮನ. ಸುಮ್ಮನೆ ನೀನು ಅಂತ ಕೇಳಿದ್ರಲ್ವೇ, ನೀನು ಅಂತ ಗಂಟು ಬಿದ್ದಾರವೇ. ಮುಂಜಾನಿದ್ದ ಹೋದ್ರೆ ಕುಂತೀನಿ. ಇಳಿಸ್ಬೇಡಲಿ ಗುಂಡ, ಏಕ ಸ್ವರೂಪದಾಗ ಹೋಗ್ಲಿ. ಕೇಳ್ರಿ, ಎಲ್ಲರೂ ಕೇಳ್ರಿ, ಹುಡುಗರು ಕೇಳ್ರಿ, ಒಬ್ಬಡಿ ಕೇಳಿ, ಅಂಕಲ್ ಕೇಳಿ, ಆಂಟಿ ಕೇಳಿ, ಎಲ್ಲರೂ ಕೇಳಿ. ನಮ್ಮ ಅವರು ಸುಮಾರು ಶೆಟ್ರು ಮಗಳು ಶೆಟ್ಟಿ, ನಮ್ಮ ಅವರು ಸುಮಾರು ಶೆಟ್ರು ಮಗಳು ಮಾಲ್ತವ್ವ BA ಪರೀಕ್ಷೆಗ ಪಾಸಕ್ನೆ ಪಾಸ್ ಆಗ್ಯಾಳ. ಅದ್ರ ಸಲಾಗಿ ಊರ್ ತುಂಬಾ ಮೆರವಣಿಗೆ ಹೊಡಿಸಿವಿ. ತೊಗರಪ್ಪ ಹಣ್ಣ, ತೊಗರಪ್ಪ ಚುರುಮುರಿ. ಲೇ ಗುಂಡ, ಲೇ ಗುಂಡ, ಅಲ್ಲಿ ಯಾವ್ದ ಒಂದು ಬಿಳೆ ಸೀರೆ ಉಟ್ಕಂದ ಹುಡುಗಿ ಬರ್ತೈತಿ ನೋಡಿ. ಕರ್ರ ಅದಕ್ಕೊಂದು ನಮ್ದು ಬಾಳೆಹಣ್ಣು ಕೊಡಲಿ. ಮಾವ, ಬೀರಣ್ಣನ ಮಗಳಲ್ಲೋ ಮಾವ, ಬೀರಣ್ಣನ ಮಗಳು ನಾಗರತ್ನ ನರ್ಸ್ ಡ್ರೆಸ್ ಹಾಕ್ಯಂದು ದವಾಖಾನೆ ಕಡೆಗೆ ಹೊಂಟಿದ್ದಂಗ ಅದಳು ಮಾವ. ಒಂಟ್ರಿ ಏನಾತಲೇ ಗುಂಡ, ಕರ್ದು ನಮ್ದು ಒಂದು ಬಾಳೆಹಣ್ಣು ಕೊಡಲಿ. ಹೇಳ್ರಿ ಅಕ್ಕಾರ, ಬರ್ಲಿ, ನಾನು ಕೊಡ್ತೀನಿ ಒಂದು ಬಾಳೆಹಣ್ಣು. ಬಾಳೆಹಣ್ಣು ಇದೇನು ಗುಂಡಣ್ಣ? ಯಾಕಂದ್ರ ನಮ್ಮ ಮಗಳು BA ಪರೀಕ್ಷೆದಾಗ ಫಸ್ಟ್ ಕ್ಲಾಸ್ ಪಾಸ್ ಆಗ್ಯಾಳ. ಅದ್ರ ಸಲುವಾಗಿ ಊರ್ ತುಂಬಾ ಹಂಚಕತ್ತೀವಿ ಚುರುಮುರಿ ಬಾಳೆಹಣ್ಣ. ಬೇಕಾದ್ರೆ ನೀನು ಒಂದು ಸುಲ್ದ ಬಾಯಾಗಿಟ್ಗ. ಶಟ್ರ, ಈ ನಿಮ್ಮ ಹಣ್ಣು ಹಲ್ವಾ ಇವ್ ಯಾವ ನನಗ್ ಬೇಕಾಗಿಲ್ರಿ. ಯಾ ಗುಂಡ, ಯಾಕಲೆ ಈ ಹುಡುಗಿ ಪತ್ತೆಗತ್ತೆ ಮಾಡ್ತೈತೆ ನನ್ನ ಕಡೆಗೆ ರೀತು ಡಾಬಾದಾಗ ಕರ್ಕೊಂಡು ಗುಣಸಲೆ ಕೊಡ ಅದಕ್ಕ. ಅವನು ಎಲ್ಲ ಬರಗಿಡಿದಂಗೈತೆ. ಅಲ್ಲ ರೀ, ಬಡವರ ಬಿಸಿ ರಕ್ತ ಕುಡಿದು ಅಶ್ರು ಮೇಧಗಳನ್ನು ಕುಡಿದು ಅದರಂತೆ ನಮ್ಮಂತ ಅನೇಕ ಬಡವರನ್ನ ಜೀವನ ಹಾಳು ಮಾಡಿದವರು ನೀವು. ಸಿರಿವಂತರ ಕೈಗೆ ಸಿಕ್ಕು ಈ ನಿಮ್ಮ ಕೈ ತುತ್ತು ನಮಗೆ ವಿಷವಾಗುತ್ತೆ. ಅದು ಅಪತ್ಯವೇ ಸರಿ. ಅದರಂತೆ ನಮ್ಮ ತಾಯಿಯನ್ನ ಕೊಂದು ನಮ್ಮನ್ನು ಪರದೇಶನ ಮಾಡಿದ ರಾಕ್ಷಸರು ನೀವು. ಹೀಗಿರುವಾಗ ನಿಮ್ಮಂತ ನಿಷ್ಕ್ರಮಿಗಳ ಮಗಳು ಪಾಸ್ ಆದ್ಲಂತ ಆನಂದದಿಂದ ನಾನು ಫಲ ಉಣ್ಬೇಕಾ? ಸರಿ, ಎಲ್ಲರೂ ಹೋಗಿರೋದು. ಅಲ್ಲ, ಹೌದೌದು. ಮತ್ತೆ ಯಾಕಂದ್ರ ನಮ್ ಬಾಳೆಹಣ್ಣ ಅಂತ ಕೊಳೆ ಬಾಳೆಹಣ್ಣ ಅಂತ ತಿಳಿದಾಳ ಆಕೆ. ಅಲ್ಲ, ಪಕ್ಕ ಪುಷ್ಯವಕ್ಕೆ ಹೇಳಿ ಗಂಗಾವತಿ ಜಾಫರ್ ಸಾಬನ್ ಕಡೆಯಿಂದ ತರಿಸಿದ ಪ್ಯೂರ್ ಬಾಳೆಹಣ್ಣವ. ಹೋಗ ನಿನ್ನ ಸೊಕ್ಕ ಏನೈತೆ ನೋಡ್ತೀನಿ, ಹೋಗ. ಅಪ್ಪ, ಏನಪ್ಪ ನಾಗರತ್ನ ಹೀಗೆ ಹೇಳೋದ್ಲಲ್ಲ? ಮೈಯಾಗಿನ ಸೊಕ್ಕ ಮಾಡ್ತೈತೆ ಬೇ, ಮೈಯಾಗಿನ ಸೊಕ್ಕ ಯಾವ ಮಾತೇವ.
ಮೊನ್ನೆ ಅವ್ರಪ್ಪಗ ಅವ್ರಪ್ಪ ಕೊಡೋ ರೊಕ್ಕ ಸಾಲದಾಗ ಅವ್ರ ಮನೆಯನ್ನು ಬಡಿಸ್ಕೊಂಡಿವಲ್ಲ, ಹಂಗಾಗಿ ಅದೇನು ಮಾಸರ್ಲಿ ಅದು ಕೂಸು ಸಿಟಿಗೆ ಮನಿ ಬಿಡಿ ಹೊರಗೆ ಇರ್ಲಿ. ಅಕ್ಕಿ ಬಾಣಂತಿ ಮೊದ್ಲ ತಂಡ್ಯಾಗ ನಡಿಗೆ 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 ಯಾಕಂದ್ರೆ ಬೇಕಲ್ಲ ಅದ್ರ ಸಿಟ್ಟಿಗೆ ನಮನಿ ಮಾಡ್ತಾಳಿಕೆ ಬಡವರನ್ನ ಈ ರೀತಿ ಹಿಂಸಿಸಬಾರ್ದಪ್ಪ. ಈ ರೀತಿ ಅನ್ಯಾಯ ಅಧರ್ಮದಿಂದ ಅತಿರೇಕದಿಂದ ಕೂಡಿ ಹಾಕಿದ ಈ ನಿಮ್ಮ ದ್ರವ್ಯದ ಯಾರಿಗಾಗಿಯಪ್ಪ? ಯಾರಿಗಾಗಿ? ಯಾರಿಗೆ ಅಂತ ಕೇಳ್ತಿಲ್ವೇ ಯವ್ವ? ಇರೋರಿಬ್ರು ಹೆಣ್ಮಕ್ಕದಾಗ ಒಬ್ಬಾಕಿನ ಮಾಡಿ ಸಿನ್ನೂರಿಗೆ ಕೊಟ್ಟಿನಿ, ಇನ್ನೊಬ್ಬಾಕಿ ನೀನ್ ಅಂದಿದ್ಯಾ. ಈಗ ನಿನ್ ಸಲುವಾಗಿ ಈಗ ಗಳಿಸಕತ್ತೀನಿ ನನ್ನ ತಾಯಿ. ಊರು ತುಂಬಾ ಬಡ್ಡಿ ಸಾಲ ಕೊಟ್ಟು ಗಳಿಸಿರೋದು ಯಾರ ಸಲ? ನಿಮ್ ಸಲುವಾಗಿಲ್ವೇ ಯವ್ವ? ಬೇಡಪ್ಪ, ಬಡ ಜನರ ರಕ್ತ ಅವರ ಕಣ್ಣೀರಿನ ಹೊಳೆ ಆಗ್ತಿರುವ ಈ ದ್ರವ್ಯ ನನಗೆ ಬೇಕಾಗಿಲ್ಲ. ನೋಡಿ, ನಿಮ್ಮ ಪರಿಶ್ರಮದಿಂದ ಒಂದೇ ಒಂದು ಬಿಡಿಗಾಸು ಕೂಡಿಟ್ಟು ನೋಡಮ್ಮ ಮಗಳೇ, ಇದೇ ನನ್ನ ಸ್ವಯಜ್ಜಿತ ಆಸ್ತಿ ಅಂತ ಹೇಳಿದ್ರೆ ಸಾಕು, ತೃಪ್ತಿಯಿಂದ ಅದರಲ್ಲೇ ಜೀವನ ಮಾಡ್ತೀನಪ್ಪ. ಆದ್ರೆ ಬಡವರನ್ನ ಈ ರೀತಿ ಹಿಂಸಿಸಬಾರ್ದು. ಮೊಚ್ಚಬೆ ಬಾಯಿನ ಅವನವನ ದೊಡ್ಡ ಏನ ಕಾಲೇಜ್ ಲೆಕ್ಚರ್ ಟೀಚರ್ ಲೆಕ್ಕ ಮಾಡ್ದಂಗ್ ಮಾಡಕತ್ತಾಳ ಮಗಳ. ಆಕೆ ಮತ್ತೆ ಕೇಳ್ತಾರೆ ಬಾರ್ಸಲ್ಲ ನೀವು. ನಿಂತ್ರಪ್ಪ, ಸಾಕಾಗೋಯ್ತು. ನಾನಂತೂ ಹೋಗ್ತೀನಿ, ಏನಾದ್ರೂ ಮಾಡ್ಕೊಳ್ಳಿ. ಹುಡುಗಿ ಹಿಂಗ್ಯಾಕ್ ಮಾಡಕತ್ತೈತಿ? ಅದಕ್ಕ ದಿವಸ ತುಂಬ ಹಿಡ್ದಿದ್ದಂಗಿಲ್ಲ ಅವ್ರವ್ವ. ಎಲ್ಲಿ ಬಸ್ ಸ್ಟ್ಯಾಂಡಿಗೆ ಸ್ಟ್ಯಾಂಡಾಗ ಹಿಡ್ದಾಳೇನ? ನಿನಗೇನಾದ್ರು ಗೊತ್ತೈತೇನು? ಯಾರಿಗೂ ಗೊತ್ತು ಶೆಟ್ಟಿ, ನಿನ್ನ ಗುಣಕ್ಕ ಹುಡುಗಿ ಗುಣಕ್ಕ ಒಟ್ಟ ಹೊಲ ಹೊಲ್ದು ಎಲ್ಲಿ ನರಸವ ಚೇಂಜ್ ಗಿಂಜ್ ಮಾಡ್ಯಾಳ ನೋಡ್ ಕೂಸಿನ. ಬಾರ್ಸ್ರ ಎಲ್ಲಾರ ಅರ್ಚಕರೇ, ಅರ್ಚಕರೇ, ಓ ಅರ್ಚಕರು ಎಲ್ಲೇ ಹೊರಗೆ ಹೋಗಿರ್ಬೋದು. ನಾನೇ ಪೂಜಾರಿಯಾಗಿ ಫಲ ನೈವೇದ್ಯ ಮಾಡಿದರಾಯ್ತು. ಯಾರಾದರೇನು, ಭಕ್ತಿಯ ತಾನೇ ಮುಖ್ಯ. सरस्वती भगवती ಅರ್ಚಕರೇ, ಅರ್ಚಕರೇ, ಓ ಏನು ಶ್ರೀಮಂತ ಮಕ್ಕಳು ದೊಡ್ಡದಾಗಿ ಪಾಸ್ ಆಗಿದ್ದೆ ಅಂತ ದೇವಿ ಅಪ್ಪಣೆ ಕೊಡಿಸ್ತಾ ಇದ್ದೀರಾ? ಇಗೋ ತಾನೇ ಫಲ ನೈವೇದ್ಯವನ್ನು ಮಾಡಿದ್ದೇನೆ. ಹೆಚ್ಚೆಚ್ಚಾಗಿ ದಕ್ಷಿಣ ಕೊಡ್ರಲ್ಲ, ನಾವು ಹೆಚ್ಚೆಚ್ಚಾಗಿ ಪ್ರಸಾದ ಕೊಡ್ತೀವಿ ನಿಮಗೆ. ಕೊಡ್ರಲ್ಲ, ಒಂದು 500 ಒಂದು 1000 ರೂಪಾಯಿನ. ಆಯ್ತಾಯ್ತು, ಕೊಡೋಣಂತೆ. ಮೊದಲು ಇದು ಹಣ್ಣು ತಗೊಳ್ಳಿ, ನೈವೇದ್ಯ ಮಾಡಿ. ಸ್ವಲ್ಪ ತಡ್ಕೊಳ್ರಿ, ಹೊರಗೆ ಬಂದು ಕೊಡುತ್ತೇನೆ, ತಗೊಳ್ಳಿ ಪ್ರಸಾದನ. ಓ, ತಾವು ಕಳ್ಳ ಪೂಜಾರಿಗಳು. ರವಿ, ಏನ್ರಿ ಇದು ನಿಮ್ಮ ವೇಷ? ಈ ದೇವಿಯ ಒಲುಮೆ ದೊರೆಯಬೇಕಾದರೆ ಯಾವ ವೇಷವನ್ನಾದರೂ ಆಗಬೇಕಲ್ಲವೇ ಮಾಲತಿ? ಫಲ ನೈವೇದ್ಯ ಅಂತ ಮಾಡಿದ ಸಲಿಂದೆ ಗುಡಿಗೆ ಬಂದೆ. ಗರ್ಭಗುಡಿಯಲ್ಲಿ ದೇವತೆನೇ ಇರಲಿಲ್ಲ. ದೇವತೆ ಇರ್ಲಿಲ್ವೋ ಅಥವಾ ಅರ್ಚಕರೇ ಇರ್ಲಿಲ್ವೋ? ಇಬ್ಬರು ಇರಲಿಲ್ಲವನ್ನು. ಅರ್ಚಕರು ಎಲ್ಲೇ ಹೊರಗಡೆ ಹೋಗಿದ್ದರು. ಅದಕ್ಕೋಸ್ಕರ ನಾನೇ ಗುಡಿಯೊಳಗೆ ಗರ್ಭಗುಡಿಗೆ ಹೊತ್ತು ಫಲ ನೈವೇದ್ಯ ಮಾಡಿದೆ. ಆ ಆವಾಜ್ ಕೇಳಿ ದೇವಿಯು ರನ್ನಿಂಗ್ ರೇಸ್ ನಲ್ಲಿ ಬಂದು ನಿಂತಳು. ಇದಿಷ್ಟು ಫಲ ನೈವೇದ್ಯ ಮಾಡಿಕೊಡುವಿರೆ ಅಂತ ಕೇಳಿದಳು. ನಾನು ನೈವೇದ್ಯ ಮಾಡಿಕೊಟ್ಟೆ. ಅವಳು ನನಗೆ ದಕ್ಷಿಣ ಕೊಟ್ಲು.
ಇಷ್ಟೇ ಮತ್ತೇನಿಲ್ಲ. ಹೋಗ್ಲಿ ಬಿಡಿ. ಆಮೇಲೆ ಆಶೀರ್ವಾದ ಮಾಡಿವರಂತೆ. ಅಲ್ಲ, ಇಷ್ಟೊತ್ತವರೆಗೂ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ರಲ್ಲ ಯಾವ ದೇವಿಯನ್ನ? ಈ ನನ್ನ ಆ ದೇವಿಯನ್ನು ನನ್ನ ತನುಮನಗಳಲ್ಲಿ ಹಾಸುವಕ್ಕಾಗಿ ಈ ಹೃದಯ ಮಂದಿರದಲ್ಲಿ ಭದ್ರಸ್ಥಾನ ಹೊಂದಿದ ಈ ಪ್ರೇಮ ದೇವತೆಗಾಗಿ
ಅಂತೂ ಕಳ್ಳ ಪೂಜಾರಿಗಳು ಪ್ರಣಯ ಗೀತೆ ಹಾಡೋದ್ರಲ್ಲಿ ಪ್ರವೀಣರಾಗಿದ್ದಾರೆ ಬಿಡಿ. ಒಳಗಿಸಿದ ಶ್ರೇಯಸ್ಸು ನಿನ್ನಲ್ಲವೇ ಮಾಲತಿ, ಇದೇ ನಿನ್ನ ಟ್ರೈನಿಂಗು. ಅದಿರ್ಲಿ ನೋಡಿ ನೋಡಿ, ಆದಷ್ಟು ಬೇಗ ಮನೆಯಲ್ಲಿ ನಮ್ಮ ವಿಚಾರ ತಿಳಿಸ್ಬಿಡಿ. ನಾನು ಮನೇಲಿ ಹೇಳಿ ನಮ್ಮ ತಂದೆಗೆ ಪರ್ಮಿಷನ್ ತೆಗೆದುಕೊಂಡ್ಬಿಡ್ತೀನಿ. ಇಬ್ರು ಮದುವೆ ಮಾಡ್ಕೊಂಡೇ ಈ ಸರಿ ಕಾಲೇಜ್ ಹೋಗೋಣ, ಸರಿನೇ? ಇಲ್ಲ, ಈ ಸಾರಿ ನಮ್ಮ ಮನೆಯಲ್ಲಿ ಮದುವೆ ಆದ ಮೇಲೆ ಕಾಲೇಜಿಗೆ ಹೋಗಲು ಒಪ್ಪುವಂತಿಲ್ಲ. ಈ ಸಾರಿ ಮದುವೆ ಆದ ಮೇಲೆ ಮನೆಯಲ್ಲೇ ಇಟ್ಟುಕೊಳ್ಳಬೇಕೆಂಬ ಅಭಿಲಾಷೆ ನಮ್ಮ ಅಣ್ಣ ಅತಿಗೆಯದು ಮಾಲತಿ. ಓಹೋ, ಹಾಗಾದ್ರೆ ವಿಷಯ ಆಗ್ಲಿ ನಿಮ್ಮ ಮನೆಯಲ್ಲಿ ತಿಳಿಸಿದಂತ ಇದೆ? ಇಲ್ಲ, ಇನ್ನ ತಿಳಿಸುವ ಪ್ರಯತ್ನದಲ್ಲಿದ್ದೇನೆ. ರಂಗವೇನೋ ಸಿದ್ಧವಾಗಿದೆ, ನಿನ್ನ ಹೆಸರು ಸೂಚಿಸುವುದೊಂದೇ ಬಾಕಿ ಮಾಲತಿ. ಸರಿ, ಹಾಗಾದ್ರೆ ಸಮಯ ನೋಡ್ಕೊಂಡು ನಾನು ನಮ್ಮ ತಂದೆ ಜೊತೆ ಮಾತನಾಡಿ ಪರ್ಮಿಷನ್ ತೆಗೆದುಕೊಳ್ತೀನಿ, ಸರಿನೇ? ಮಾಲತಿ, ಈ ಪೂಜಾರಿಗೆ ತಮ್ಮ ದರ್ಶನ ಮತ್ತೆಂದು ಅಂದ್ರೆ ಇದೇ ಗುಡಿಯಲ್ಲಿ ನಾಳೆ ಸಂಜೆ ಮತ್ತೆ ಮೀಟ್ ಆಗ್ತೀನಿ. ಸರಿ, ಅಯ್ಯಮ್ಮಿಗೂ ನೀವ್ಯಾಕೆ ತ್ರಾಸ ತಗೊಂತೀರಿ? ತಡ್ರಿ, ನಾನು ಎಲ್ಲಾ ವಿಷಯನು ತಿಳಿಸಿ 4 ಮಂದಿಯನ್ನು ಅದ್ಯಾಕೆ ಕರ್ಕೊಂಡ್ ಬರ್ತೀನಿ. ತಡ್ರಿ, ನಾನು ನಿಮ್ಮನ್ನ ಕೇಳಿದ್ದು ಮೀ ಆಯ್ಗೋ ಮಾಲತಿ, ಈ ಪೂಜಾರಿಗೆ ತಮ್ಮ ದರ್ಶನ ಮತ್ತೆಂದು ಹೇಳಿದ್ನಲ್ರಿ, ನಾಳೆ ಸಂಜೆ ಗುಡಿಯಲ್ಲಿ ಹೌದಾ? ಅಂತ. ಆಯ್ತು ಮಾಲತಿ, ನಾನು ಹಲೋ ಏನು ಹೇಳಿ ಮಾಲತಿ. ಅಯ್ಯೋ ಸಾಕು ಸಾಕು, ನಾನು ಏನು ಹೇಳೋದಿಲ್ಲ, ಏನು ಕೇಳೋದಿಲ್ಲ, ನಾನು ಹೋಗ್ಲೇ? ಇಲ್ಲ 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 ಮಾಲತಿ, ಕಾಣಿಕೆ ಕೊಡದೆ ಹಿಡಿದ ಜಡೆಯನ್ನು ಬಿಡುವನಷ್ಟು ಬಡಪಾಯಿಯಲ್ಲ ಈ ಪೂಜಾರಿ. ಅಯ್ಯೋ ಬಿಡ್ರಿ, ನಾನೇನು ಹೇಳೋದಿಲ್ಲ, ಏನು ಕೊಡೋದಿಲ್ಲ. ಮಾಲತಿ, ನನ್ಗೆ ಯಾಕೋ ನಾಚಿಕೆ ಬರ್ತಾ ಇದೆ. ಏನು ಮಾಡ್ಬೇಕಂತ ಮಾಡಿಲ್ಲ ನನ್ನ ಮಗಳ ನೀನು. ಎಲ್ಲಿ ಸಮಾಧಾನ ರೀ ಗೌಡ್ರ, ಎಲ್ಲಿ ಸಮಾಧಾನ? ನಮ್ಮ ಹೊಟ್ಟಿ ಉರಿಯಾಕತ್ತೈತ್ರಿ, ಹೊಟ್ಟಿ ಉರಿಯಾಕತ್ತೈತಿ ಅಲ್ರಿ. ಇಂಥ ನಡು ಗಡ್ಡ್ಯಾಗ ಅಬಾಬಾಬಾ, ಅದು ನನ್ನ ಮಗಳು ಜಡಿ ಜಗ್ಗಬೇಕಾದ್ರ ಎಷ್ಟಿದ್ದಿತ್ರಿ ಒಂದು ಸೊಕ್ಕ ಅಂತೀನಿ ನಾನು. ಅದು ಆಡಗಲೇನೋ ಎಷ್ಟಿರ್ಬೇಕ್ರಿ ಸೊಕ್ಕಿ ಒಂದು ಅಂತೀನಿ ನಾನು. ಹೋತ್ರಿ ನಮ್ಮ ಮಾವನ್ ಮರ್ಯಾದಿ, ಎಲ್ಲಿ ಹೋತ್ರಿ? ಮಚ್ಚು ಪೂರ್ಪಾಲ ಆತಲ್ರಿ ನಮ್ಮ ಮಾವನ್ ಮರ್ಯಾದಿ, ಎಲ್ಲಿ ಹೋತ್ರಿ? ಬೇಕಾದ್ರೆ ರಾತ್ರಿ ಮಾಡ್ಲಿ, ನಾವೇನ್ ಬ್ಯಾಡ ಅಂತಿದ್ವನ? ಅಲ್ಲ ಬಾರಪ್ಪ, ಇಷ್ಟೊತ್ನಾಗ ಆಗಲೇ ತಿಳ್ಕೊಂಡ್ ಕುಂತೀಯಲ್ಲೋ ಮರೆಯ. ಹಿಡ್ಕೋಬೇಕು ಮಕ್ಕಳ. ನಮ್ಮ ಅವ್ರ ಹೊಟ್ಟಿ ಉರ ಕುಂತೈತಿ ಬೇ ಅಕ್ಕ. ನಿನ್ನ ಸ್ವಂತ ಮಗಳಾಗಿದ್ರ ನಿಂದು ಉಡ್ತಿತ್ತು ಹೊಟ್ಟಿ. ನಿಮ್ಮೋನ್ ಸುಮ್ಮನೆ ಕುಂದ. ರಾಮನಗೌಡ್ರ, ನಾವು ಈ ಊರಾಗ ಬಾಳ ಮರ್ಯಾದಿಂದ ಬಾಳ ಜನ ಅದೀವ್ರಿ. ಶಟ್ರ ಮನೆ ತಂದಾರಂದ್ರ ದೊಡ್ಡ ಮನೆ ತಂದಾರದಿ ಅಲ್ರಿ. ಒಬ್ಬ ಎಕ್ಕಚಿತ ಉಡಾಳ ಬಟ್ಟಿ ಮಗ ಅದು ಆಡಗಲಿನ ನನ್ನ ಮಗಳಿಗೆ ಬಲಾತ್ಕಾರ ಮಾಡ್ತಾನಂದ್ರ ಎಲ್ಲಿಗೊಂತ್ರಿ ನಮ್ಮ ಮರ್ಯಾದಿ ಮಾನ? ಹೋತ್ರಿ ನಮ್ಮ ಅವನ ಮರ್ಯಾದಿ, ಎಲ್ಲಿ ಹೋತ್ರಿ? 60 ವರ್ಷದಿಂದ ಕಾಯ್ಕೊಂಡ್ ಮನೇಲಿ ಹಾಳಾಗಿ ಹೋತ್ರಿ, ಹಾಳಾಗಿ ಹೋತ್ರಿ. ಹೌದ್ರಿ ಶೆಟ್ರ, ನಿಮ್ಮ ಮಾತು ನಿಜ ಐತಿ. ಹೌದ್ರಿ ಶೆಟ್ರ, ನಿಮ್ಮ ಮಾತು ನಿಜ ಐತಿ. ರವೀಂದ್ರಪ್ಪ ಬುದ್ಧಿವಂತನಾಗಿ ಈ ರೀತಿ ಅತ್ಯಾಚಾರ ಮಾಡಬಾರ್ದಾಗಿತ್ರಿ ಶೆಟ್ರ, ಮಾಡಬಾರ್ದಾಗಿತ್ತು. ಅಲ್ರಿ ಗೌಡ್ರ, ಅವ ಅಂತ ಬುದ್ಧಿವಂತ ಆಗಿದ್ನಂದ್ರ ಹಾಡಗ್ಲಿನ ನನ್ನ ಮಗಳ ಮೇಲೆ ಬಲಾತ್ಕಾರ ಮಾಡ್ತೈತ್ನನ್ರಿ ಅಲ್ರಿ. ನನ್ನ ಮಗಳ ಮೇಲೆ ಬಲಾತ್ಕಾರ ಮಾಡದ ಈ ಮುಟ್ಟಾಳನ್ನ ಕಡ್ದ ಎಡಗಿ ತುಂಬಿದ್ರ ನಮಗ್ ಸಮಾಧಾನ ಇಲ್ರಿ ಗೌಡ್ರ. ಅಯ್ಯೋ ಅಯ್ಯೋ ಅಪ್ಪ ಅಪ್ಪ, ಅವ್ರು ಹೊಡಿಬಿಡಪ್ಪ, ಅವ್ರೇನು ಬಲಾತ್ಕಾರ ಮಾಡ್ಲಿಕ್ಕೆ ಬಂದಿದ್ದಿಲ್ಲ. ಅಲ್ಲವ ಮತ್ ನೀನು ಹೋಗಿದ್ದೇನೆ ಇರ್ಬದ್ದವ್ರ ಗುಡಿ ಬಲಾತ್ಕಾರ ಮಾಡಂತ
ಹೇಳೋದಿಲ್ಲಪ್ಪ. ನಾನು ಅವ್ರನ್ನ ಮನಸಾರಿ ಒಪ್ಪಿ ಮದುವೆ ಮಾಡ್ಕೊಳ್ತೀನಿ ಅಂತ ವಚನ ಕೊಟ್ಟಿದ್ದೀನಪ್ಪ. ಶಾಬಾಷ್ ಮಗಳ ಶಹಬಾಷ್. ಅಲ್ಲವೇ ಯವ್ವ ಮುಚ್ಚಿಗಾರವ ಬಾಯಿನ ಅಲ್ಲವ ಏನ್ ನೋಡಿ ಈ ಜೋಕ್ಮಾರ್ಗ ವಚನ ಕೊಟ್ಟೆವ ಮದುವೆ ಹಾಕಿನಿ ಅಂತೇಳಿ. ಅಲ್ಲವೇ ಹಿಡ್ದ ಹಳದ್ರ 10 ಕೂರ್ಗಿ ಹೊಲ ಬರಂಗಿಲ್ಲ ಈ ಜೋಕ್ಮಾರ್ಗ ಅಲ್ಲವ ಅಂತದ್ರಾಗ ಮತ್ತೇವ ಈತಗ ನಿನಗ್ ಕೊಟ್ಟು ನಾನು ಮದುವೆ ಮಾಡ್ತೀನಿ ಅಂತ ಹ್ಯಾಂಗಲ್ಲ ವಿಚಾರ ಮಾಡ್ಯಾವ ಆ ಮಗಳ. ಶೆಟ್ರೆ, ನಾಲಿಗೆವನ್ನು ಬಿಗಿ ಹಿಡಿದು ಮಾತನಾಡಿ. ನಾನಾಗಲಿ ನಿನ್ನ ಮಗಳ ಮೇಲೆ ಬಲಾತ್ಕಾರ ಮಾಡಲು ಬಂದಿಲ್ಲ. ಅವಳು ನನಗೆ ಒಲಿದು ಬಂದ ಹೆಣ್ಣು, ಮೇಲಾಗಿ ವಿದ್ಯಾವಂತೆ. ಅವಳಿಗೆ ತನ್ನ ಜೀವನದ ಆಗುಹೋಗುಗಳಿಗೆ ಚೆನ್ನಾಗಿ ಅರಿತುಕೊಂಡಿದ್ದಾಳೆ. ಇದರ ಬಗ್ಗೆ ಒತ್ತಿಗೆ ರೀತಿ ನಾವು ಬೇಕಾಗಿಲ್ಲ ಶೆಟ್ರೆ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಸುಮ್ಮನೆ ಮನೆಗೆ ಹೋಗಿ. ಒಂದು ಕಸಬರ್ಗಿ ತೋಣಕ್ಕಾಗಲ್ಲ ನಿನ್ನ ಕೈಲೆ ಲೇ ಅಂತಾದ್ರಾಗ ನನ್ನ ಮುಖಕ್ಕ ಕೈ ಮಾಡಿ ಮಾತಾಡ್ತಿ ಅಂದ್ರ ಲೇ ನನ್ನ ಮಕ್ಕ ಅಂದ್ರೇನ ಬಿಜಾಪುರದ ಗೋಳಗುಮ್ಟ ಅಂತ ತಿಳ್ಕೊಂಡಿ ಏನಲ್ಲೇ. ಯಾಕಲೇ ಮೈಯಾಗಿನ ಸೊಕ್ಕ ಮಾಡ್ತಾನಿಂದ ಮೈಯಾಗಿನ ಸೊಕ್ಕ ನಿನ್ ಮೈಯಾಗಿನ ಸೊಕ್ಕ ಮಾಡ್ತಲೇ. ಗುಂಡ ಬಿಡಿ ಸೋಮಾರ ಇಬ್ರು ಜಳಕ ಬಿದ್ರಲ್ಲ. ಸೊಕ್ಕು ಬಾಳ ಐತಲ್ರಿ ಮುದಿಯೊಂದು ಮುಕ್ಕ ಪಾವು ಕೆಜಿ ಕಂಡಿಲ್ಲ. ಹರಿಯದ ಹುಡುಗ ಕೂಡ ತೆಗ್ ಬಿದ್ದಾನ. ಕೈಯಲ್ಲಿ ಕಾಲಲ್ಲಿ ತೆಗಿಲ್ತಾಡ್ರಿ, ಸಣ್ಣಗ ಆಗ್ತಾಡ್ರಿ. ಗೌಡ್ರ ಒಂದು ಸಿಗರೇಟ್ ಐತೆ ಕೊಡ್ರಿ ಸೇತ್ನೆ. ಅಲ್ಲಲೇ ಗುಂಡ ನೀನು ಬಡಿತಿಯಲ್ಲೇ ಅಪ್ಪ. ಈ ಬರಬ್ಬರಿ ಆತ್ ನೋಡು, ಮಳಿ ಬಂದು ತಣ್ಣಗಾದಂಗ ಆತ. ಅಲ್ಲಲ್ಲಿ ಇಟ್ಟತನ ಅವ ಅಲ್ಲಿ ಜಾಡ್ಸ್ಯಾನ, ಮತ್ ನೀನು ಇಲ್ಲಿ ಜಾಡ್ಸ ಅಂದ್ರ ನಾವು ಕೈಲಾಸ ಕಾಣ್ತೀವಿ ಗುಂಡ, ಕೈಲಾಸ ಕಾಣ್ತೀವಿ. ಹಾ ಶೆಟ್ಟಿ, ನೀವಲ್ಲ ಸರಿ ರೀ ಗೌಡ್ರ. ಲೇ ನೀನ್ ಎಲ್ಲಾರ ಕುಂತಿರ ಮಗನೇ, ಇಷ್ಟಕ್ಕ ಮುಗಿತಂತ ಮಾತ್ರ ತಿಳ್ಕೊಬೇಡ. ಇನ್ನೊಮ್ಮೆ ನನ್ನ ಮಗಳ ತಂಟೆಗೆ ಬಂದೆ ಅಂದ್ರ ನಿನ್ನ ಮೈಯನ ಚರ್ಮ ಸುರದ ನನ್ನ ಕಾಲನು ಮಾವ ಮುಂದೆ ಬಾಳ ಕೆಡ್ತೈತಿ ಮಾವ, ಕೆಡ್ತೈತಿ. ಶೆಟ್ರೆ, ಮನ ಮೆಚ್ಚಿಯದ ಹೆಣ್ಣು ಗಂಡುಗಳು ಮದುವೆಯಾಗುವುದಕ್ಕೆ ಯಾವ ಕಾನೂನು ಕೂಡ ಅಡ್ಡ ಬರಲಾರದು. ಈಗೋ ಇನ್ನೊಮ್ಮೆ ಮತ್ತೆ ಮಗಳ ಮಾತೇಕೆ? ಇಲ್ಲಿ ನೆರೆದ ಜನರ ಸಮ್ಮುಖದಲ್ಲಿ ಶಾರದಾಂಬೆ ಸಾಕ್ಷಿಯಾಗಿ, ಅದಕ್ಕೂ ಮಿಗಿಲಾಗಿ ಅವಳನ್ನು ಹೆತ್ತ ತಂದೆಯ ಸಮ್ಮುಖದಲ್ಲಿ ಹೇಳುತ್ತೇನೆ, ನಾನು ಮದುವೆಯಾಗುವುದಾದರೆ ಇದೇ ಹೆಣ್ಣನ್ನೇ, ಇಲ್ಲವಾದರೆ ಅಜನ್ಮ ಬ್ರಹ್ಮಚಾರಿಗೆ ಉಳಿತೇನೆ. ಶೆಟ್ರೆ, ಅಜನ್ಮ ಬ್ರಹ್ಮಚಾರಿಗೆ ಉಳಿತೇನೆ. ನಡೆ ಮಾಡ್ತೀವಿ, ಹೋಗೋಣ. ಅಲ್ಲವಾ ನಾನೇನ ಚಲೋ ಶ್ರೀಮಂತರ ವರ ನೋಡಿ ಮದುವೆ ಮಾಡ್ಬೇಕಂತ ಏನೇನ ಆಸೆ ಇಟ್ಕೊಂಡಿನಿ. ಇರ್ಬದ್ದೇವ್ರ ಗುಡಿ ಕಲ್ಯಾಣ ಮಂಟಪ ದಾಗ ದೊಡ್ಡ ಮದುವೆ ಮಾಡ್ಬೇಕಂತ ನಾನು ಇಟ್ಕೊಂಡ್ ನೀನೇನವ ರೋಯಪ್ಪ ಗಂಡು ಬಿದ್ದು ಬಿಟ್ಟು ಬೇಯವ ಹಂಗ ನೋಡ್ಯಾನ ನಮ್ಮ ಆಸ್ತಿ ಮತ್ತೆ ಬೆನ್ನ ಹತ್ಲಾರ್ದೆ ಬರಾಬರಿ ಹೇಳಿದೆ ಸಂಗಿ ನೀನು. ಬೆಟ್ಟದ ಕೇಳ ಹುಡುಗಿನ ಒಳಗೆ ಹಾಕಿ ಚಾವಿ ಹಾಕೊಂಡು ಬರ್ತೀನಿ. ನಡಿ ನೀನು, ನಡಿ 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 ನಡಿ. ಲೇ ನಿನ್ನ ಹಂಗ ಬಿಡ್ತೀನಿ ಅಂತ ತಿಳಿದೇನಲ್ಲೇ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಬೇಡಿ ಹಾಕ್ಸಿ ಜೈಲಾಗ ಕುಂದ್ರಿಸ್ತೇನೆ. ಈ ಶಕ್ತಿ ಜೊತೆಗೆ ಸಣಸಾಡೋದಂದ್ರೆ ಅಷ್ಟು ಹುಡುಗಾಟದ ಮಾತಂತ ತಿಳಿದೇನಲ್ಲಿ. ಲೇ ಗುಂಡ ಮಾವ, ನನ್ನ ಮಗಳನ್ನ ಕೀಲೆ ಹಾಕಿ ಗಟ್ಟಿಗೆ ಕೀಲೆ ಹಾಕಿ ಮಂದಿಲ್ಲಲೇ ಮಾವ. ಎಲ್ಲ ಬಾಗಿಲು ಬಂದೋಬಸ್ತ್ ಮಾಡಿ ಮೊನ್ನೆ ತಂದಿದ್ದೆಲ್ಲ ಕನಗೇರಿ ಜಾತ್ರೆ ಆಗ ಒಣಕಿನ ಆ ಒಣಕಿ ಅಕ್ಕನ ಕೈಯ ಕೊಟ್ಟು ಕಾಯ ಕಚ್ಚಿ ಬಂದಿನಳ ಮಾವ, ಕಾಯ ಕಚ್ಚಿ ಬಂದಿನಿ. ಹೌದಪ್ಪ, ಅದಕ್ಕಂದೆ. ಯಾಕಂದ್ರ ಈಗ ಇತ್ತಿತ್ಲಾಗ ಏನು ಭಾಳ ಸುಮಾರಾಗ್ಬಿಟ್ಟ ಹುಡ್ರು. ಹೊಸಕ್ಕನೆ ಎತ್ತಾಗ್ಲಿಂದ ಬಂದು ಆರಿಸ್ಕೊಂಡ್ ಹೋದ್ರ ನಾವೇ ನಿಂತ ಎಡಕ್ಕೆ ಲಾಭ ಬಲ ಬಲ ಭವಿಕ್ಯಬೇಕ ಏನು? ಏ ಮಾವ, ಓಣಿ ತುಂಬಾ CC ಕ್ಯಾಮ್ರಾ ಐತಿ.
ನೀನ್ಯಾದ್ರೂ ಕಾಜಿನ ಮಾಡು ಮಾವ. ಗೌಡ್ರ ಮೊದಲು ಸ್ಟೇಷನ್ಗೆ ಹೋಗೋಣ ನಡೀರಿ. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡೋಣ. ಆ ರವಿಯಪ್ಪನ ತಮ್ಮ ಬಲವಂತಪ್ಪನ ತಮ್ಮ ರವಿ ಅದನಲ್ರಿ ಅವ ನಮ್ಮ ಹುಡುಗಿನ ದೇವಿ ಗುಡಿಯಾಗ ಸಿಕ್ಕಾಪಟ್ಟೆ ಹಿಡಿದು ಜಗ್ಗಾಡಿ ಶೀಲಭಂಗ ಮಾಡ್ಯಾನ ಅಂತೇಳಿ ನಾವು ಬಿಡ್ಸಕ್ ಹೋದ್ರ ಕೇಳಬೇಕಿ ನಮ್ಮ ಬಾಯಾಳ ತುರ್ಕೆ ಅನ್ರಿ. ಅದಕ್ಕ ಏನಾರ ಹೇಳಿ ಅವನ ಮ್ಯಾಗ ಕ್ರಿಮಿನಲ್ ಕೇಸ್ ಮಾಡಿಸ್ಬಿಡನ್ರಿ ಗೌಡ್ರ. ಕೇಸು ಸ್ಟ್ರಾಂಗ್ ಆಗದಲ್ರಿ ಗೌಡ್ರ, ಕೇಸು ಸ್ಟ್ರಾಂಗ್ ಆಗಲ್ಲ. ಬಡದು ಬಾಯಾಗ ಬಾಳೆಹಣ್ಣು ತುರ್ಕ್ಯಾನಂದ್ರ ಕೇಸು ಸ್ಟ್ರಾಂಗ್ ಆಗಲ್ರಿ ಗೌಡ್ರ, ಕೇಸು ಸ್ಟ್ರಾಂಗ್ ಆಗಲ್ರಿ. ಮತ್ ನೀನೇನಂತೀಯಪ್ಪ ಗೌಡ್ರ? ನಮ್ಮ ಅವನಿಗೆ ಒಂದು ಕಲ್ಲು ತಗೊಂಡು ತೂತ್ ತೆಗದ್ರ ಏ ಗುಂಡ ಹಂಗೆಲ್ಲ ಮಾಡ್ಬಾರ್ದು ಮರೆಯ. ಹೌದ್ರಿ ಗೌಡ್ರ, ಕೇಸು ಫುಲ್ ಸ್ಟ್ರಾಂಗ್ ಆಗಕ ರಕ್ತ ಕಾಣ್ಬೇಕಲ್ರಿ, ರಕ್ತ ಕಾಣ್ಬೇಕಲ್ಲ. ಲೇ ಗುಂಡ ಬರ್ಲೆ ಅವ ಇಲ್ಲೆಲ್ಲಾರ ಕಲ್ಸಿಲ್ಲ ಅಂದ್ರೆ ಒಕ್ಕರಣೆ ಮುಣಿಗೆ ಎದ್ದು ತಗೊಂಬರ್ಲಿ ಅವನು ಬಾ. ಮೊದ್ಲು ಆ ಬಲವಂತಪ್ಪನ ಹತ್ರ ಹೋಗೋಣ, ಬಲವಂತಪ್ಪ ಹತ್ರ ಹೋಗಿ ಕೇಳೋಣ ಅಂತ ನಡ್ರಿ ಅಲ್ಲ. ಹೌದು ಕೇಳೋಣ, ಅದ್ರಾಗ ಏನು ಮುಲಾಜೈತಿ ಮುಂಗ ಹಿಡ್ದು ಕೇಳೋಣ. ನಿಮ್ಮ ತಮ್ಮ ನನ್ನ ಮಗಳಿಗೆ ಹಿಂಗಿಂಗ ಮಾಡ್ಯಾನಂತ ಕೇಳೋಣ. ಅದ್ರಾಗೇನು ಅವ ಸರಿ ಅಂದ್ರೆ ನೀನೇನು ಕಿತ್ಕೊಂತಪ್ಪ ಮಾವ? ಅವ ಏನು ಸರಿ ಅಂತಾನಲ್ಲಿ, ತಾನು ಒಬ್ಬ ಊರಾಗ ನಾನು ಆ ಸಂಘ ಮಾಡ್ತೀನಿ ಈ ಸಂಘ ಮಾಡ್ತೀನಿ ಅಂತ ರೈತರ ರೊಕ್ಕ ಎಲ್ಲ ಸಣ್ಣಾಗಿ ನುಂಗಕತ್ತಾನ. ಇನ್ನ ಅವ್ರ ತಮ್ಮ ನಾನು ಇಷ್ಟ ಸಾಲಿ ಕಲ್ತೀನಿ, ನಾನು BA ಪಾಸ್ ಆಗಿನ ಅಂತೇಳಿ ಕಂಡ ಹುಡುಗಿಯರಿಗೆ ಕಣ್ಣು ಹೊಡೆಯೋದು ಜಡಿ ಜಗದ್ ಮಾಡ್ತಾನ. ಹಿಂಗೆ ಮಾಡಿದ್ರ ಊರು ಹೆಂಗ್ ಉಳಿಬೇಕಂತ ಕೇಳ್ತೀನಿ. ಯಾಕ್ರೆ ಗೌಡ್ರ ನಮ್ಮ ಮಾತಿಗೆ ಏನಂತೀರಿ ನೀವ? ಹೌದ್ರಿ ಸೆಟ್ರ, ನಿಮ್ಮ ಮಾತು ನಿಜ ಐತಿ. ಈಗ ಅದನ್ನು ಕೇಳೋಣ ಅಂತ ಹೇಳಕತ್ತೀನಲ್ರಿ. ಆಗ ಆಗೋ ಅಲ್ಲಿ ಬಲವಂತಪ್ಪನೇ ಬಂದ್ರು, ಬಲವಂತಪ್ಪನ ಕೇಳೋಣ ಅಂತ ನಡ್ರಿ. ಅಲ್ಲ ಕೇಳನ್ರಿ, ಅದ್ರಾಗೇನು ಮುಚ್ಚಿಲ್ಲ ಮರಿಲ್ಲ. ಯಾಕಂದ್ರ ಇದು ನನ್ನ ಮಗಳ ಮರ್ಯಾದೆ ಪ್ರಶ್ನೆ ಐತೆ ಗೌಡ್ರ. ಪಬ್ಲಿಕ್ ರೋಡ್ನ್ಯಾಗ ತರಬಿ ಕೇಳಣ. ನಮಸ್ಕಾರ ಗೌಡ್ರೆ. ಏನು ಆಳವಾದ ವಿಚಾರದಲ್ಲಿದ್ದೀರಾ? ನಮಸ್ಕಾರ ಶೆಟ್ರೆ. ಶೆಟ್ರೆ ಅದೇನ ಕೇಳ್ಬೇಕಂದ್ರೆ ಎಲ್ಲ ಮಾತಾಡ್ರಿ. ಬಲವಂತಪ್ಪ, ಇವು ನಮಸ್ಕಾರ ಚಮತ್ಕಾರದ ಮಾತು ನಮಗ್ ಬೇಡಪ್ಪ. ಅಲ್ಲ ನಿಮ್ಮ ತಮ್ಮನೇನ ಊರಾಗ ಹಂಗ ಗೋಳಿ ಬಿಟ್ಟಂಗ್ ಬಿಟ್ರಿ ಏನ? ಕನಕರಾಗಿ ಬಿಟ್ಟು ಗೋಳಿ ಬಿಟ್ಟಂಗ ಮೊದಲು ಅವನಿಗೊಂದು ಮೂಗುದಾರ ಹಾಕಿ ಕೂಣಿಸಿ ಗೂಟಕ್ಕೆ ಬಿಗಿತ್ರ ಏನು ನಮ್ಮ ಆಳ ಮಕ್ಕಳ ಕೈಲಿ ಬೇಗ ಕಚ್ಚಲ? ಅಲ್ರಿ ಏನಂತೀರಿ ಶೆಟ್ರ? ಏನು ಮಾತಾಡ್ತಾ ಇದ್ದೀರಾ ಗೌಡ್ರ? ಶೆಟ್ರ ಮಾತಾಡ್ದು ನನಗೆ ಯಾಕೆ ಅರ್ಥವಾಗ್ತಾ ಇಲ್ಲ. ಅದ ಹೆಂಗ ಅರ್ಥ ಆಗತ್ತಪ್ಪ? ಅದ ಹೆಂಗ ಅರ್ಥ ಆಗತ್ತ? ಅರ್ಥ ಆಗಲ್ಲ ನಿಮ್ಗ. ಯಾಕಂದ್ರ ನೀನೊಬ್ಬ ಊರಾಗ ನಾನಾ ಲೀಡ್ರ್, ನಾನು ಆ ಸಂಘ ಮಾಡ್ಬೇಕು, ಈ ಸೊಸೈಟಿ ಮಾಡ್ತೀನಿ, ರೈತರಿಗೆ ಅದನ್ನು ಕೊಡಿಸ್ತೀನಿ, ರೈತರಿಗೆ ಇದನ್ನು ಕೊಡಿಸ್ತೀನಿ ಅಂತೇಳಿ ರೈತರ ರೊಕ್ಕ ಎಲ್ಲ ಸಣ್ಣಾಗಿ ಬೋಳ್ಸಕತ್ತೀಯ. ಇನ್ನ ನಿಮ್ಮ ತಮ್ಮ ಒಬ್ಬವ ನಾನಾ ಸಾಲಿ ಕಲ್ತೀನಿ ಅಷ್ಟೇ ಶಾಣೆ ಅದೀನಿ ಅಂತೇಳಿ ಕಂಡ ಹುಡುಗಿಯರು ಜಡಿ ಜಗ್ಗದು, ಯಾರೆಲ್ಲ ಜಾಗದಾಗ ಕರ್ಕೊಂಡೋಗಿ ಅವ್ರ ಸೀರಿ ಜಗ್ಗದು ಕಣ್ಣು ಹೊಡೆಯೋದು ಮಾಡ್ತಾನ. ಆದ್ರೆ ಬೇಷ್ ಹೊಂಟಿರ್ಲಿ ಇಬ್ಬರು ಅಣ್ಣ ತಮ್ಮ ಊರು ಹಾಳು ಮಾಡಾಕ. ಶೆಟ್ರೆ ಸ್ವಲ್ಪ ಎಚ್ಚರದಿಂದ ಮಾತನಾಡ್ರಿ. ಏನ್ ಎಚ್ಚರದಿಂದ ಮಾತಾಡ್ತಾರಲ್ಲಿ? ಏನ್ ಎಚ್ಚರದಿಂದ ಮಾತಾಡ್ತಾರ? ನಮ್ಮ ಹೊಟ್ಟಿ ಉರಿಯಾಕತ್ತೈತೆ, ಹೊಟ್ಟಿ ಉರಿದು ಪಿತ್ಯ ನೆತ್ತಿಗೆರತ್ತೆ. ಒಟ್ಟಿನ ಮೇಲೆ ನಿಮ್ ತಮ್ಮ ಮಾಡಿದ್ದು ಬಹಳ ಅನ್ಯಾಯವಾಗಿದ್ ನೋಡ್ರಿ ಬಲವಂತಪ್ಪನವ್ರೆ.
ತಿಳಿದವರಾಗಿ ಈ ರೀತಿ ಅನ್ಯಾಯ ಮಾಡಬಾರ್ದಾಗಿತ್ತು. ಗೌಡ್ರೆ, ನನ್ನ ತಮ್ಮ ರವಿ ಅಂತ ತಪ್ಪೇನ್ ಮಾಡಿದ್ನ ಗೌಡ್ರೆ ಹೇಳಿ? ಊರ ಮಂದಿ ಬಲವಂತಪ್ಪ, ಊರು ಮುಂದಿನ ಗುಡಿಯಾಗ ಪಾಪ ಶೆಟ್ರ ಮಗಳು ಶಾರದಾಂಬೆ ಗುಡಿಯಲ್ಲಿ ಮುಂದೆ ನಾನು ಮಾತಾಡಬಾರ್ದ್ರಿ ಬಲವಂತಪ್ಪ, ಮಾತಾಡಬಾರ್ದು. ಏನಂದ್ರಿ? ಊರ ಮುಂದಿನ ಗುಡಿಯಲ್ಲಿ ಶಿವಮಾರ ಶೆಟ್ರ ಮಗಳನ್ನ ನನ್ನ ತಮ್ಮ ರವಿ ಶೀಲವನ್ನ ಮಾಡಿದ್ಮೇಲೆ ಅಪ್ಪ ರವಿ ಇದೆಂತ ಕಠೋರ ಪಟ್ಟನ್ನಿಕ್ಕಿದೆಯೋ ನಿನ್ನಣ್ಣನ ಅಭಿಮಾನದ ಆತ್ಮಕ್ಕೆ. ರವಿ, ಊರಿನ ಜನರೆಲ್ಲ ಇವನೇ ಬಲವಂತಪ್ಪನ ತಮ್ಮನೆಂದು ಕೈ ಮಾಡಿ ತೋರಿಸುವಂಗಾಯ್ತಲ್ಲೋ ನಮ್ಮ ಬಾಳು. ರವಿ, ನನ್ನ ತಮ್ಮ ಇಂಥ ನಿರ್ಲಜ್ಜೆ ಕೆಲಸ ಮಾಡಿದ್ದೇನೆ. ಇಲ್ಲ, ಸುಳ್ಳು, ಇದನ್ನು ನಾನು ನಿನ್ನಪ್ಪಲಾರೆ. ನನ್ನ ತಮ್ಮ ಹಾಲಿನಂತ ಹೃದಯದವನು, ಸದ್ಗುಣಗಳ ಸತ್ಯಮೂರ್ತಿ. ಗೌಡ್ರೆ, ನಿಜ ಹೇಳಿ, ನನ್ನ ತಮ್ಮ ನಿಮ್ಮ ಮಗಳನ್ನು ಬಲಾತ್ಕಾರ ಮಾಡಿದನೋ ಅಥವಾ ನಮ್ಮ ಮೇಲಿನ ವೈರತ್ವಕ್ಕಾಗಿ ಸುಳ್ಳು ಕಥೆಯ ಕಂತೆಯನ್ನ ಉಳಿಸುತ್ತಿರುವೆಯೋ? ಖಬರ್ದಾರ್, ಜಾಸ್ತಿ ಮಾತಾಡಿದೆ ಅಂದ್ರ ನಿಮ್ಮನ್ನ ಸಾಲ ಬೇಡ ಆಗ್ತೇನೆ. ಎಷ್ಟು ನಿಗರಿ ಮಾತಾಡ್ತಿ? ನಾನು ನಿಮ್ಮಪ್ಪನಂಗ ಮಾತಾಡ್ತೇನೆ. ಆದ್ರ ನಮ್ಮ ಮಗಳ ಮರ್ಯಾದೆ ಪ್ರಶ್ನೆ ಐತೆ, ಹೆಚ್ಚಿಗೆ ಪ್ರಚಾರ ಆಗಬಾರ್ದಂತ ಸುಮ್ಮನೆ ಅದೀನಿ. ಇಲ್ಲ ಅಂದಿದ್ರ ಹಾರನ್ನ ಚೋದಿಸ್ತಿದ್ದೆ. ನಾನು ಹೇಳೋದೇನಾರ ನಿನಗೆ ಸುಳ್ಳು ಅನ್ಸಿದ್ರ ಬೇಕಾದ್ರೆ ರಾಮೇಗೌಡ್ರು ಇಲ್ಲೇ ಅದರ, ಅವರ ಪ್ರತ್ಯಕ್ಷ ನೋಡ್ಯಾರ, ಅವ್ರ ಬಾಯಿಲ್ ಬೇಕಾದ್ರೆ ಕೇಳು. ಹೌದ್ರಿ ಗೌಡ್ರೆ, ನೀವು ನೋಡಿದ್ದು ನಿಜವೇ? ನನ್ನ ತಮ್ಮನ ಅಕೃತ್ಯವನ್ನ ನೀವು ಕಣ್ಣಾರೆ ಕಂಡಿದ್ದೀರಾ? ಅದೆಲ್ಲ ನಾನು ಅರಿಯಗೌಡೆ. ನಾನು ಹೋದ ಟೈಮಲ್ಲಿ ಶಾರದಾಂಬೆಯ ಗುಡಿಯಲ್ಲಿ ನಿಮ್ಮ ತಮ್ಮ ರವಿ ಮಾಲತಿಯ ಜಡಿ ಎಳೆದದ್ದನ್ನು ಮಾತ್ರ ನಾನು ಕಂಡೆ, ಅಷ್ಟು ಮಾತ್ರ ನಿಜ. ಅಲ್ಲ, ನನ್ನ ತಮ್ಮ ಮಾಲತಿಯ ಜಡೆ ಎಳೆದಿದ್ದು ಸರಿ, ಆದರೆ ಗೌಡ ಹೇಳೋದ ಹಾಗೆ ಬಲವಂತ ಮಾಡಿದಂತೆ ಅದೇನೋ ನಾನು ಅರಿಯೆ ಗೌಡ, ಅದೇನೋ ನಾನು ಅರಿಯೆ. ನಾನು ಹೋದ ಟೈಮಲ್ಲಿ ಮಾತ್ರ ನಿಮ್ಮ ತಮ್ಮ ರವಿ ಮಾಲತಿಯ ಜಡೆ ಎಳೆದದ್ದನ್ನು ಮಾತ್ರ ನಾನು ಕಂಡೆ. ಅಲ್ರಿ, ಗುಡಿಯಲ್ಲಿ ಇದ್ದದ್ದನ್ನ ಮಾತ್ರ ಕಂಡಿದ್ದೀರಾ, ಆದ್ರೆ ಸೀಲುಭಂಗ ಮಾಡಿದಂತಲ್ಲ, ಅದನ್ನೇನಾದ್ರೂ ನೋಡಿದ್ರ? ಅದೇನೋ ನಾನು ಅರಿಯೆ ಬಲವಂತಪ್ಪ. ಅದಕ್ಕೆ ಮೊದಲು ಏನೇನು ಹಿಡಿದು ಜಗ್ಗಾಡಿದ್ನು, ಏನೇನು ಮಾಡಿದ್ನು ಯಾರಿಗೆ ಗೊತ್ತ್ರಿ? ಶಿವನೇ ಶ್ಯಾಂಬಲಿಂಗ. ರವಿ, ಇದೆಂತ ಕಠೋರ ಪಟ್ಟನ್ನಿಕ್ಕಿದೆಯೋ ನಿನ್ನಣ್ಣನ ಅಭಿಮಾನದ ಆತ್ಮಕ್ಕೆ. ಗ್ರಾಮದ ಜನರೆಲ್ಲ ಇವನೇ ಬಲವಂತಪ್ಪನ ತಮ್ಮನೆಂದು ಕೈ ಮಾಡಿ ತೋರಿಸುವಂಗಾಯ್ತಲ್ಲೋ ನಮ್ಮ ಬಾಳು. ರವಿ, ತಂದೆ ತಾಯಿಗಳಿಲ್ಲದ ಪರದೇಶಿ ಮಗನೆಂದು ಅದೆಷ್ಟು ಅಕ್ಕರೆಯಿಂದ ಬೆಳೆಸಿನಲ್ಲೋ. ಊರ ಜನರಲ್ಲಿ ಒಬ್ಬನಾಗಿ ಬಾಳಬೇಕೆಂಬ ಉದ್ದೇಶದಿಂದ ನೀರಿನಂತೆ ಖರ್ಚು ಮಾಡಿ ನಿನಗೆ ವಿದ್ಯಾಭ್ಯಾಸ ಮಾಡಿಸಿನಲ್ಲೋ. ಆದರೆ ನಿನ್ನ ಅಣ್ಣನ ಅಭಿಮಾನದ ಆತ್ಮಕ್ಕೆ ಅಪಮಾನದ ಅಪಕೀರ್ತಿಯನ್ನೇ ಪ್ರತಿಫಲವನ್ನು ಸಲ್ಲಿಸಿದೇನಪ್ಪ ರವಿ. ಬಲವಂತಪ್ಪ, ಇವೆಲ್ಲ ಸುಳ್ಳ ನಾಟಕ ಮಾಡೋದು ಬೇಡ ನಮಗೆ. ಯಾಕಂದ್ರೆ ನಾವು ಇವು ಜಗ್ ಮಾಡಿಬಿಟ್ಟಿವಿ. ಹಿಂಗೆಲ್ಲ ಸುಮ್ಮನೆ ಕುಂತ್ರ ಕೆಲಸ ಆಗಲ್ಲ. ನೀನು ಮೊದಲ ಮನೆಗೆ ಹೋಗ. ಆ ಬದ್ಮಾಸ್ ನಿನ್ನ ತಮ್ಮ ಬಂದಿದ್ನಂದ್ರ ಒದ್ದು 4 ಬುದ್ಧಿ ಮಾತೇಳ. ಅವನು ತಪ್ಪಾಗೈತೆ ಅಂತ ಬಂದು ನಮ್ಮ ಕಾಲಿಡಿಬೇಕು. ಇಲ್ಲ ಬೇಡಿ ಹಾಕ್ಸ್ಕೊಂಡು ಜೈಲಾಗಿರ್ಬೇಕ. ಇವೆರಡರೊಳಗೆ ಒಂದಾಗ ಮಟ ಇವತ್ತು ನಾವು ನೀರ ಕುಡಿ. ಇವತ್ತು ನೀರಿಲ್ಲ, ಬರೀ ಏನಿದ್ರು ರೀತಿ ಉಡಾಬದಾಗ ಬೀರ. ಬಲವಂತಪ್ಪ, ಮೊದಲ ಮನೆಗೆ ಹೋಗಿ ನೀನು. ಮೊದಲ ನಿಮ್ಮ ತಮ್ಮನ ಮೇಲೆ ಕ್ರಮ ತಗೋ.
ನಾವು ಹೆಂಗ ಕೇಸ್ ಮಾಡ್ಬೇಕು ಏನೇನು ಮಾಡ್ಬೇಕಂತೇಳಿ ಶ್ಯಾಮನಗೌಡ್ರ ಕರ್ಕೊಂಡು ಅಮ್ಮಣ್ಣನ ತಲ್ಲಿ ಹೋಗಿ ಸೀದಾ ಸ್ಟೇಷನ್ಲಿಂದ ನಿಮ್ಮ ಮನೆಗೆ ಬರ್ತೀವಿ. ಮೊದಲು ನಿನ್ನ ಮನೆಗೆ ಹೋಗಿ ನಡಿ. ನೀನು ಹೋಗ್ತೇನೆ. ಇಷ್ಟೆಲ್ಲ ಅವಮಾನಕ್ಕೆ ಕಾರಣವಾದ ರವಿ ಬರ್ತೇನೆ ಗೌಡ್ರೆ. ಅನಾಥ ಕೊಲಿಸ್ತಾನಪ್ಪ ಶೆಟ್ಟಿ ಈ ಹುಡುಗನ್ನ. ಕೊಲ್ಲಲೆ ನನ್ನ ಮಗಳ ಮೇಲೆ ಬಲಾತ್ಕಾರ ಮಾಡಿದ ಹುತ್ತುಗಾಟಕತನದ ರಕ್ತ ಇರಲಿ. ಈ ಶಕ್ತಿ ಬುದ್ಧಿ ಎಲ್ಲಿಟ್ಟಿದ್ದಾನ ಅಂತಿಲ್ಲ. ಯಾಕ ಏನಾತ? ನಿನ್ನ ಮಗಳು ಎಲ್ಲೂ ಹೋಗಿಲ್ಲ, ಮನ್ಯಾಗ ಅದಾಳ. ಅಲ್ಲೇ ಬಲವಂತಪ್ಪನ ಏನೋ ಬಾಯ್ ಬಂದಂಗ ಒದರಾಡಿ ಕಳಿಸಿದ್ಯಲ್ಲ, ಏನಾತ್ ನಿನಗ? ಬಲವಂತಪ್ಪಗ ಅವ್ರ ತಮ್ಮ ಮಾಡಿದ್ದು ತಪ್ಪಾಗೈತಿ ಅಂತೇಳಿ ನಮ್ ಕಾಲ್ ಹಿಡಿಬೇಕು, ಇಲ್ಲಾಂದ್ರೆ ಬೇಡಿ ಆಕ್ಸಿಡೆಂಟ್ ಜೈಲಾಗಿರ್ಬೇಕಂತ ಹೇಳಿ ಕಳಿಸಿದ್ವಿ. ಹೌದನ? ಬಾ ಶೆಟ್ಟಿ, ಏನು ಶಾಣೆ ಗುಂಡೆ ಅದಿಯ? ಅವನ್ನ ಜೈಲಿಗೆ ಕಳಿಸಿ ನಿನ್ನ ಮಗಳನ್ನ ಎಲ್ಲಿ ಕಳಿಸ್ಬೇಕಂತ ಮಾಡಿ. ಏ ಶೆಟ್ಟಿ, ನಿನ್ನ ಮಗಳ ಮಾಲ್ತಿ ಮನೆಗೆ ಏನಂತ ಶುರು ಮಾಡಿ ಗೊತ್ತಾನ? ನೋಡು, ನಮ್ಮ ಮದ್ವೆ ಅಂತ ಆದ್ರೆ ರವೀಂದ್ರಪ್ಪನ ಆಗಾಕಿ ಒತ್ತಾಯದಿಂದ ನೀವೇನಾರ ಬೇರೆ ಮದ್ವೆ ಮಾಡಾಕ ನೋಡಿದ್ರಿ ನನ್ನ ಜೀವ ನನ್ನ ಕೈಯಾಗತ್ತೆ ಹೆದರ್ಸ್ತಾಳೋ ಏನ್ ನಿಂತು ಹೊಯ್ಕೊಂಡು ಮನ್ಯಾಗ ಹೋಗ್ಬೇಕೆ? ಮೊಚ್ಚ ಬಾಯಿಲಿ ಅದಕ್ಕೇನು ಗೊತ್ತಾಗತ್ತಲ್ಲ, ಏನ ಸಣ್ಣ ಹುಡುಗಿ ಐತೆ ಅದ. ಅಲ್ಲಲ್ಲಿ ಚಲೋದು ದರೋಜಿ ಪ್ರಾಣೇಶಪ್ಪನಂತದ ಚಿನ್ನದಂತ ಹೊರ ತಂದು ಮಾಡಿದ್ರ ತಾನವು ಅಂತ ಸುಮ್ಮನಿರಲ್ಲ ಸಂಗೆ ಎಲ್ಲಿದ್ದೀಯ ಬುದ್ಧಿನ ಅಂತೀನಿ. ಅಲ್ಲೋ ಆ ಬಲವಂತಪ್ಪನ ತಮ್ಮ ನಿನ್ನ ಮಗಳ ಕೈ ಹಿಡಿದು ದೇವಿ ಗುಡಿಯಾಗಿ ಅದಾಡ್ಯಾನ, ಬಲಾತ್ಕಾರ ಮಾಡ್ಯಾನ, ಊರು ತುಂಬ ಹೊಯ್ಕೊಂತ ಅಡ್ಡಾಡಕತ್ತಿ. ಇಂಥದ್ರಾಗ ಯಾ ಶ್ರೀಮಂತ ಬರ ನಿನ್ನ ಶೀಲಿಗಟ್ಟ ಮಗಳ ಮದುವೆ ಆಗಾಕ ಬರ್ತಾನ ಹೇಳು? ಅಯ್ಯಪ್ಪ, ಅಲ್ಲ ಇದು ಒಂದು ವಿಚಾರ ನಾನು ತಿಳಿಲಿಲ್ಲ ನೋಡು. ನೀನು ತಿಳಿಯೋದಿಲ್ಲ, ಬರೀ ನೀನು ಒಗರು ಅಂದಾಗ ಗೊತ್ತಿದೆ. ಇರ್ಲಿ ಬಿಡ ಸಂಘ, ಮುಂದೆ ಹೆಂಗ್ ಮಾಡೋಣಂತ. ಮುಂದೆ ಹೆಂಗ ಮಾಡೋದು ಏನಾಯ್ತಾ? ರವೀಂದ್ರಪ್ಪನ ಕರೆಸಿ ನಿನ್ನ ಮಗಳು ಕೂಡ ಮರ್ಯಾದೆಯಿಂದ ಮದುವೆ ಮಾಡಿ ಉಳ್ಕೋ. ನಾನು ಹೇಳೋದು ಪೂರ ಕೇಳೇನ, ನಾವು ಬೆಳಕರಿದ್ರಾಗ ಸಾಯಲಿವಕ್ಕ. ಆ ರವೀಂದ್ರಪ್ಪಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡಾಗಲ್ಲ. ಏನು ವೈರತ್ವನ? ನಿನ್ನ ವೈರತ್ವ ಇರೋದು ಬಲವಂತಪ್ಪನ ಕೂಡ. ಅವ್ರ ತಮ್ಮಗ ನಿನ್ನ ಮಗಳು ಕೊಡಕ್ಕೆ ಏನ ಆತಂಕ ಅಂತೀನಿ. ಅಲ್ಲಲೇ ಅವ ಅವ್ರ ತಮ್ಮಲ್ಲ ನಲೆ ಇದ್ರೇನಾತ? ಹುಡುಗಿ ನಮ್ಮದೈತಿ ಅಂದಾಗ ಹುಡುಗನ ನಮ್ಮ ಕೈಯಾಗ ತಗೊಳ್ಳೋದು ಎಷ್ಟೊತ್ತಿನ ಮಾತ್ರ. ಶೆಟ್ಟಿ, ಕಮ್ಮ ನಿನ್ನ ಕಿವಿಯಾಗ ಒಂದು ವಿಷಯ ಹೇಳ್ತೀನಿ, ಹಂಗ ಮಾಡ. ಇಷ್ಟ ಮಾಡ, ಮುಂದಿನ ಚಿಂತೆ ನಿನಗೆ ಯಾಕ? ಇದು ಒಂದು ರೀತಿನ ಬರಾಬರಿ ನೀ ಹೇಳೋದು ಸಂಘ. ನೀ ಹೇಳೋದು ಒಂದ್ ರೀತಿ ಬರಾಬರಿ ಐತೆ ಗೌಡ್ರ. ನಮ್ಮ ಸಂಘ ಹಿಂಗಂತ ನೋಡ್ರಿ, ಏನ್ ಮಾಡದ್ರಿ, ಇದ್ದೂರಾಗದಿ ಅಂದ್ಮೇಲೆ ಹೆಚ್ಚ ಕಮ್ಮಿ ಆಗವ, ಮತ್ತೇನ್ ಮಾಡಕ್ ಆಗಲ್ಲ. ಇವು ಅವ್ರು ಕೂಡ ವೈರತ್ವ ಕಟ್ಕೊಂಡ್ ಸಾಸಾದ್ರೆ ಏನೈತೆ, ಹೆಂಗಾರಾಗಲಿ ಆ ಬಲವಂತಪ್ಪನ ಜೋಡಿ ಬೀಗಸ್ತನ ಮಾಡಿ ಮುಂದೆ ಹೆಂಗಾಗತ್ತ ಹಂಗ ಮಾಡಿದ್ರ ಯಾಕ ಸಂಘ ಮಾಡ ಮುಂದಿನ ಮುಂದೆ. ಇದು ಒಳ್ಳೆ ವಿಚಾರ ಅಲ್ರಿ ಶೆಟ್ರ. ನಾನು ಇದನ್ನೇ ಹೇಳ್ಬೇಕಂತಿದ್ದೆ. ನಿಂತ ಎಡ ಕೈ ಲಾಪ್ ಹೊಯ್ಕೇಬೇಕು. ನಾನು ಸಂಘ ಹೊಯ್ಟತನ ಹೊಯ್ಕೊಂಡಿ ಮತ್ತೆ ಕಿವಿ ಬಿಡಲ್ಲ. ಮೊದ್ಲು ಹೇಳ್ಬೇಕಿಲ್ಲ ಮಾರಾಯ. ಇಲ್ಲ ಅವ ಯಾವಾಗ ಹೇಳ್ತಾರ ಗೊತ್ತೇನ ಅವ್ರು ಗೌಡ್ರು? ಅವನ ಕಡದ ಹೋಗಿ ಜೈಲಾಗ ಕುಂತಿಂದ ನನ್ನ ಮುಂದೆ ಹಂಗಲ್ರಿ ಶೆಟ್ರ, ನಿಮ್ ಸಿಟ್ಟು ಸ್ವಲ್ಪ ಹತೋಟಿಗೆ ಬರ್ಲಿ ಅಂತ ಹೇಳಿ ಸುಮ್ಮನೆ ಇದ್ದೆ. ಈಗ ಎಲ್ಲ ಸರಿ ಹೋಯ್ತು ನೋಡ್ರಿ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಅಲ್ಲೇ ಬಲವಂತಪ್ಪನವ್ರ ಮನೆಗೆ ಹೋಗಿ ಮಾತಾಡೋಣ ಅಂತ ನಡ್ರಿ. ಅಲ್ಲ ನಡೀರಿ ಎಲ್ಲರೂ ಹೋಗಿ ಅಲ್ಲೇ ಮಾತಾಡೋಣ. ಏ ಸಂಘ ನೀ ಬರ್ತೇನ? ನಾನು ಅವಲ್ಲೇ ಅಪ್ಪ ಮನೆಗೆ ಒಬ್ಬಕ್ಕೆ ಅದಾಳ, ಮತ್ತೆ ಕೈ ಬಿಟ್ರಿ ಎಲ್ಲರೂ ಓಡೋದ್ರಿ. ಏನು ಮೊದ್ಲು ಮದುವೆ ಮಾಡೋ ಸುಮ್ಮನೆ ಹಾಕಿದ್ದು ಅಲ್ಲ, ಮದುವೆ ಮಾಡೋನ್ ಬಿಡ, ಆಕಿಕ್ಕಿಂತ ಅರ್ಜೆಂಟ್ ನಿನಗ ಇದ್ದಂಗ ಐತೆ ಅಂತೀನಿ ನಾನು. ಸುಮ್ಮನೆ ಮಂದಿ ನೋಡಿದಿರಿ ಏನಂತ ವಯಸ್ಸಾಗೈತಿ ಇವಕ್ಕೇನು ಅವನವನ ಮುದಿ ಚಪ್ಪಲ ಜಾಸ್ತಿ ಆಗೈತೆ ನಂದಾರ ಸ್ವಲ್ಪ ಸುಮ್ನಿರ. ಯಾಕಂದ್ರ ಮಗಳ ಲಗ್ನ ಆಗತ್ತಾನ ಸುಮ್ನಿರ. ಮುಂದೆ ಏನು ಮಾಡೋ? ಆಮೇಲೆ ಮಿನಿ ಸಂಘವನ್ ತಗದ್ರತಾವ ಅವನು. ಹಗರಿಲ್ಲ ಇದು ಗಡಿ ಬಾ ಓಂಬಾ ಓಕೆ ಬರ್ತೀನ. ನಡಿ. ಈ ಸಂಘವನ್ನ ಮಾತು ಕೇಳಿದವ್ರು ಯಾರು ಉದ್ಧಾರ ಆಗಿಲ್ರಿ. ಶೆಟ್ಟಿ ನೀನು ಒಂದು ದಂಡಿಗೆ ಹಚ್ಚುತ್ತಾನ ಬಿಡೋದಿಲ್ಲ. ಗೆದಿಯಬೇಕು ಮಗಳ, ಗೆದಿಯಬೇಕು
ಹಸುರಿನ ಬಣ್ಣ ಸಿರಿದೆ ಅಮ್ಮ, ತಾಯಿ ಕುಲದೇವಿ, ನನ್ನ ಮೈದುನ ಕಟ್ಟಿ ಹೋಗಿರುವ ಈ ಪತ್ರದಲ್ಲಿ ಅದೇನಿದೆಯಂತ ಅದರ ಅರ್ಥ ಏನು ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ಆತನಿಗಿನ್ನೂ ದುಡುಕು ಬುದ್ಧಿ ಇದೆ. ಅದೇಕಮ್ಮ, ಅದೇಕೆ ಈ ರೀತಿ ನಿರ್ಧಾರ ತೆಗೆದುಕೊಂಡಿದ್ದಾನೋ ನನಗಂತೂ ಅರ್ಥವಾಗ್ತಾ ಇಲ್ಲ. ಅಮ್ಮ ಭಗವತಿ, ಆತುರದಲ್ಲಿ ಅನಿರೀಕ್ಷಿತವಾಗಿ ನಮ್ಮ ಈ ಸಂಸಾರದಲ್ಲಿ ಬಂದೊದಗಿರುವ ತಿರುವನ್ನ ನೀನೇ ರಕ್ಷಿಸಿ ಈ ವಿಪತ್ತಿನಿಂದ ಕಾಪಾಡಿ ಪಾರು ಮಾಡಮ್ಮ ದಯಾಸಾಗರಿ. ರವಿ, ರವಿ, ಸಾವಿತ್ರಿ ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ಏನಾಯ್ತು ನೋಡಿ, ಈಗಾಗಿರುವ ಅನಾಹುತವೇ ಸಾಕಷ್ಟಿದೆ ಅಂದಾಗ ನೀವ್ಯಾಕ್ರಿ ಈ ರೀತಿ ರವಿಯ ಮೇಲೆ ಆಕ್ರೋಶಗೊಂಡಂತೆ ಕಾಣ್ತಾ ಇದ್ದೀರಾ? ಅಲ್ಲರಿ, ಅವನಿಂದಾಗಿರುವ ತಪ್ಪಾದ್ರೂ ಏನು? ಛೇ ಛೇ, ಆ ಮುಟ್ಟಾಳ ಶೆಟ್ಟಿಯ ಮಾತುಗಳನ್ನ ಕೇಳ್ಕೊಂಡು ಇನ್ನು ಜೀವನದಲ್ಲಿ ಅದೇನು ಅನಾಹುತ ನಡೆಸಬೇಕು ಅಂತಿದ್ದೀರೋ ಯಾರಿಗೆ ಗೊತ್ತು? ಈಗ ಅನಾಹುತವಾಗಿದೆ ಸಾವಿತ್ರಿ. ಇಷ್ಟೆಲ್ಲ ವಿಷಯ ನಿನಗೆ ಹೇಗೆ ತಿಳಿಯಿತು? ಆ ಮಾನಗೆಟ್ಟ ಮುಟ್ಟಾಳ ರವಿಯೇ ನಿನಗೆ ತಿಳಿಸಿರ್ಬೇಕಲ್ಲವೇ? ಸುಮ್ಮನೆ ಇರಿ ಸಾಕು. ನೋಡಿ, ಹೌದು, ಈಗ ತಾನೇ ಅವನೇ ಹೇಳಿ ಈ ಪತ್ರವನ್ನ ನನ್ನ ಕೈಯಲ್ಲಿ ಕೊಟ್ಟು ಹೋಗಿದ್ದಾನೆ. ಅವನು ಕೊಟ್ಟಿರುವ ಪತ್ರವನ್ನ ಓದಿ ನೋಡಿದ್ರೆ ಅದರ ಅರ್ಥ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಪತ್ರ ಯಾರ ಪತ್ರ? ಓಹೋ, ಇದರಲ್ಲಿ ಹಸ್ತಾಕ್ಷರ. ಸಾವಿತ್ರಿ, ನಿಜ ಹೇಳು, ನಿಜ ಹೇಳು, ರವಿ ಎಲ್ಲಿದ್ದಾನೆ? ಅವನೆಲ್ಲಿದ್ದಾನು, ಎಲ್ಲಿಗೆ ಹೋಗಿದ್ದಾನು ಅಂತ ಯಾರಿಗ್ರಿ ಗೊತ್ತು? ಕೈಯಲ್ಲಿ ಪತ್ರ ಕೊಟ್ಟಿದ್ದೀನಲ್ಲ, ಅದನ್ನ ಓದಿ ನೀವೇ ತಿಳಿದುಕೊಳ್ಳಿ. ಎಲ್ಲಿ ಹೋದ? ಯಾತಕ್ಕೆ ಹೋದ? ಯಾವ ವಿಷಯಕ್ಕೆ ಹೋದ? ಒಂದು ಅರ್ಥವಾಗ್ತಾ ಇಲ್ಲ ಸಾವಿತ್ರಿ, ನನಗೊಂದು ಅರ್ಥವಾಗ್ತಾ ಇಲ್ಲ. ನೋಡಿ, ಅದೇನು ಅಂತ ನಾನೊಂದು ಅರಿಯಲಾರೆ, ಆದ್ರೆ ಪತ್ರ ಓದಿ ನೋಡಿದ್ರೆ ನಿಮಗೆ ತಿಳಿಯುತ್ತೆ. ಅದೇನು ಅಂತ ಓದಿ ನೋಡಿ. ಏನ್ ಬರೆದಿದ್ದಾನೆ ಪತ್ರವಾದ್ರು? ಅಕ್ಕರೆ ಅಣ್ಣ, ಇದೀಗ ನೀವು ನನ್ನ ಮೇಲೆ ಸಾಕಷ್ಟು ಸಿಟ್ಟಾಗಿದ್ದೀರಿ. ಆದರೆ ಅದರಲ್ಲಿ ನನ್ನ ತಪ್ಪಿಲ್ಲ ಅಣ್ಣ. ಶಿವಮಾರ ಶೆಟ್ರ ಮಗಳು ಮಾಲತಿ ನನಗೆ ಮನಸಾರೆ ಮೆಚ್ಚುಗೆ ಆದ ಹೆಣ್ಣು. ಇಂದು ಮುಂಜಾನೆ ನೀವೇ ಹೇಳಿದ್ರಿ, ನನಗೆ ಒಂದು ಮಾತು ಹೇಳಿದ್ರೆ ತಾನೆ, ರವಿ, ನಿನ್ನ ಮನ ಮೆಚ್ಚಿದ ಹೆಣ್ಣು ಒಂದು ಬಟ್ಟು ಯಾವುದೆಂದು ಬಟ್ಟು ಮಾಡಿದರೆ ಸಾಕು, ಸತ್ಯವಾಗಿ ದೇವರ ಸಾಕ್ಷಿಯಾಗಿ ಅವಳೊಂದಿಗೆ ನಿನ್ನ ಲಗ್ನ ಮಾಡುತ್ತೇನೆಂದು. ಅಣ್ಣ, ಈಗ ನಾನು ನನ್ನ ಕರ್ತವ್ಯ ಪಾಲಿಸಿದ್ದೇನೆ. ಮೆಚ್ಚುಗೆ ಆದ ಹೆಣ್ಣನ್ನು ಕೇವಲ ಬಟ್ಟು ಮಾಡಿ ತೋರಿಸಿ ಅಣ್ಣನಿಗೆ ಅತಿಯಾದ ಭಾರ ಮಾಡಬಾರದು ಎಂಬ ಉದ್ದೇಶದಿಂದ ಮನಮೆಚ್ಚಿದ ಹೆಣ್ಣನ್ನು ಮದುವೆಯಾಗುವುದಕ್ಕೂ ಒಪ್ಪಿಕೊಂಡಿದ್ದೆ. ಈಗ ಉಳಿದಿರುವುದು ಕೇವಲ ನಿನ್ನ ಕರ್ತವ್ಯ. ಮಾಲತಿ ನನ್ನನ್ನೇ ಮನಸಾರೆ ಪ್ರೀತಿಸುತ್ತಿದ್ದಾಳೆ ಅಣ್ಣ. ನಾವಿಬ್ಬರು ಶಾರದಾಂಬೆಯ ಪವಿತ್ರ ಸಮ್ಮುಖದಲ್ಲಿ ಪ್ರತಿಜ್ಞಾಬದ್ಧರಾಗಿದ್ದೇವೆ. ಆದರೆ ದುರಾದೃಷ್ಟದಿಂದ ಅದೇ ವೇಳೆಗೆ ಗುಡಿಗೆ ಬಂದ ಶಿವಮಾರ ಶೆಟ್ಟರಿಗೆ ಪರಿಸ್ಥಿತಿಯ ಅರಿವಾದರೂ ಕೂಡ ಹಿಂದಿನ ಹಗೆತನದ ನೆನಪಿಟ್ಟುಕೊಂಡು ಬುದ್ಧಿಪೂರ್ವಕವಾಗಿಯೇ ನನ್ನನ್ನು ಅವಮಾನಗೊಳಿಸಲು ಯತ್ನಿಸಿದರು. ಅದು ನನಗೆ ಸಹನೆಯಾಗದಿದ್ದರಿಂದ ಅವರಿಗೆ ಅವಳ ಮಗಳ ಮುನ್ನೆ ಕೆನ್ನೆ ಮುಟ್ಟಿ ಈ ಜನ್ಮದಲ್ಲಿ ಮದುವೆಯಾದರೆ ಈ ಹೆಣ್ಣು, ಇಲ್ಲವಾದರೆ ಆ ಜನ್ಮ ಬ್ರಹ್ಮಚಾರಿಯಾಗಿ ಇರುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದೇನೆ ಅಣ್ಣ. ನಿನ್ನ ದೃಷ್ಟಿಯಲ್ಲಿ ಇದು ಉತ್ತಟತನವಾಗಿ ಕಾಣಬಹುದು.
ಆದರೆ ಏನು ಮಾಡಲಿ, ಪರಿಸ್ಥಿತಿಯೇ ಹಾಗೆ ಬಂತು ಅಣ್ಣ. ಹಿಂದೆ ನಾ ಮಾಡಿದ ಎಷ್ಟೋ ತಪ್ಪುಗಳನ್ನು ತಂದೆಯಾಗಿ ಕ್ಷಮಿಸಿದ್ದೀಯ. ಹೆಚ್ಚೇಕೆ ಹಸುಗೂಸುವಾಗಿರುವಾಗಲೇ ಪರದೆಯ ಸೀರೆಯಾದ ನನ್ನನ್ನು ಕೇಶ ಕೊಂಕದಂತೆ ಆರೈಕೆ ಮಾಡಿದ್ದೀಯ. ಅದರಂತೆ ಇದು ಒಂದು ತಪ್ಪನ್ನು ಮನ್ನಿಸಿ ಶೆಟ್ಟರೊಡನೆಗೆ ಇರುವ ವೈರತ್ವವನ್ನು ಮರೆತು ಮಾಲತಿಯೊಂದಿಗೆ ನನ್ನ ಮದುವೆ ಮಾಡಿಸಣ್ಣ. ಅಂದರೆ ನನ್ನ ಬಾಳು ಸುಗಮವಾಗಿ ಅತ್ತಿಗೆಯ ಆಸೆ ಈಡೇರಬಹುದು. ಇಲ್ಲವಾದರೆ ನಿನ್ನ ಮುಖ ದರ್ಶನಕ್ಕೆ ಇದೇ ಕೊನೆಯಾಗಬಹುದು. ವಿಚಾರಿಸಿ ಯಾವುದಾದರೊಂದು ನಿರ್ಧಾರ ಮಾಡೋಣ. ನೀನಾವ ನಿರ್ಧಾರ ಕೈಗೊಂಡರೂ ಅದು ನನಗೆ ತಕ್ಷಣವೇ ತಿಳಿಯಬಲ್ಲದು. ನನಗಿತ್ತ ಮಾತಿನಂತೆ ಮನಮೆಚ್ಚಿದವಳೊಡನೆ ಮದುವೆ ಮಾಡಿಸುವುದಾದರೆ ತಕ್ಷಣ ಭೇಟಿಯಾಗುತ್ತೇನೆ. ಇಲ್ಲವಾದರೆ ಇದೇ ಕೊನೆಯ ನಮಸ್ಕಾರ ಎಂದು ಹೇಳಿ ನನ್ನ ಗುರಿಯತ್ತ ಹೋರಾಡಿ ಪ್ರಾಣ ನೀಗುತ್ತೇನೆ. ಯಾವುದಕ್ಕೂ ವಿಚಾರಿಸೋಣ. ಇಂತು ನಿನ್ನ ನಲುಮೆಯ ಸಹೋದರ ರವಿ. ರವಿ ರವಿ, ಇದೆಂಥ ಪರೀಕ್ಷೆ ನನ್ನೆದುರು ತಂದಿರಿಸಿದೆಯೇ ರವಿ. ಮನ ಮೆಚ್ಚಿದ ಹೆಣ್ಣಿನೊಂದಿಗೆ ಮದುವೆ ಮಾಡುತ್ತೇನೆಂದು ವಚನವಿತ್ತೇನೋ ನಿಜ. ವೈರಿಯ ಮಗಳನ್ನೇ ಆರಿಸಬಹುದೆಂಬ ಭಾವನೆ ನನಗೆ ಬರಲಿಲ್ವಲ್ಲೋ. ಯುಕ್ತತೆಯ ವಿಚಾರ ಮಾಡದೆ ಪ್ರೀತಿ ಬೆಳೆಸಿ ನನ್ನನ್ನು ಚಕ್ರ ತೀರ್ಥಕ್ಕೆ ಸಿಲುಕಿಸುವ ಬದಲು ಒಂದೇ ಒಂದು ಸಾರಿ ಕತ್ತು ಬಿಚ್ಚಬಹುದಾಗಿದ್ದೇನೆ. ಯಾಕ್ರಿ ಈಗೇನಂತ ಅಕೃತ್ಯವಾಗಿದೆ ಅಂತ ನೀವೇ ರೀತಿ ರೋಧಿಸ್ತಾ ಇದ್ದೀರಾ? ಇನ್ನೇನಾಗ್ಬೇಕು ಸಾವಿತ್ರಿ, ಇನ್ನೇನಾಗ್ಬೇಕು? ತಮ್ಮನಿಗೆ ವಚನ ಭ್ರಷ್ಟನಾಗಲೇ ಅಥವಾ ಶಕ್ಕರಿಗೆ ಶರಣಾಗತನಾಗಲೇ ಏನು ಮಾಡಲಿ ಹೇಳಿ ಸಾವಿತ್ರಿ, ಏನು ಮಾಡಲಿ ಹೇಳು? ನೋಡಿ, ನನ್ನ ಮೈದುನ ರವಿಯನ್ನ ನೀವು ಜೀವಕ್ಕೆ ಜೀವಾಳ ಅಂತ ತಿಳಿದಿದ್ದೆ ನಿಜವಾಗಿದ್ರೆ ನಿಮಗೇನಾದ್ರೂ ಅವನ ಮೇಲೆ ಸ್ವಲ್ಪನಾದ್ರೂ ಅಭಿಮಾನ ಅನ್ನುವುದೇ ಇದ್ದಿದ್ದೆ ಆದ್ರೆ ನೋಡಿ, ನಿಮ್ಮ ಅಭಿಮಾನವನ್ನ ನೀವು ಪಣಕ್ಕಿಟ್ಟು ಆ ಶೆಟ್ಟರ ಮಗಳ ಹತ್ರ ಅವರಿಗೆ ಕೊಟ್ಟು ಮದುವೆ ಮಾಡುವ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಅಷ್ಟೇ ಅಲ್ಲ, ಹಿಂದೆ ಆ ಶೆಟ್ಟರ ಬಳಿಗೆ ಹೋಗಿ ನೀವು ನಿಮ್ಮ ಅಭಿಮಾನವನ್ನ ಮುಡುಪಾಗಿಟ್ಟು ಅವರ ಮಗಳನ್ನ ನಮ್ಮ ಮನೆಗೆ ತಂದು ಕೊಡ್ತೀನಿ ಅಂತ, ಈ ಮನೆಯ ಸೊಸೆಯಾಗಿ ಮಾಡಿಕೊಳ್ತೀನಿ ಅಂತ ನೀವು ಅವರ ಹತ್ರ ಕೇಳಿಕೊಂಡು ಬರಬೇಕು. ನಾನು ಇದನ್ನ ನಿಮ್ಮ ಹತ್ರ ದರ್ಪದಿಂದ ಹೇಳ್ತಾ ಇಲ್ಲ, ನಿಮ್ಮಲ್ಲೇ ವಿನಮ್ರತೆಯಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಆ ಹುಡುಗಿಯನ್ನ ಆದಷ್ಟು ಬೇಗನೆ ನಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಂಡು ನೋಡಿ, ಈ ಮನೆಯನ್ನ ಪಂಜೆ ತೊಟ್ಟಿಲು ತೂಗುತ್ತಿರುವ ಮನೆ ಅಂತ ಹೇಳುತ್ತಿರುವ ಈ ನಮ್ಮ ಮನೆಯನ್ನ ನಂದ ಗೋಕುಲದ ಮನೆ ಅಂತ ಹೇಳುವ ಮಾಡುವ ಭಾರ ನಿಮ್ಮನ್ನೇ ಕೂಡಿದೆ, ನಿಮ್ಮನ್ನೇ ಕೂಡಿದೆ. ಸರಿ, ಕೊಟ್ಟ ವಚನ ಪಾಲಿಸುವುದಕ್ಕಾಗಿ ತಮ್ಮನ ಸಂಸಾರ ಸುಗಮಗೊಳಿಸಕ್ಕಾಗಿ ನಾನೇನು ಸ್ವಾರ್ಥ ತ್ಯಾಗ ಮಾಡುವನೆಂದು ಭಾವಿಸಿ, ಆದರೆ ಇದಕ್ಕೆ ಆ ಶಿವಮಾರ ಶೆಟ್ಟರು ಒಪ್ಪಬೇಕಲ್ವೇ ಸಾವಿತ್ರಿ? ಯಾಕೆ ಒಪ್ಪೋದಿಲ್ಲ? ಒಪ್ಪದೆ ಅವನೇನ್ರಿ ಮಾಡ್ತಾನೆ? ನೋಡಿ, ತನ್ನ ಮಗಳನ್ನ ಮದುವೆಯಾಗುತ್ತೇನೆ ಅಂತ ವರನ ಕಡೆಯವರು ಹೂಮಾಲೆ ಹಾಕಿಕೊಂಡು ಸಿದ್ಧವಾಗಿ ನಿಂತಿರುವಾಗ ಖಂಡಿತವಾಗಿಯೂ ಒಪ್ಪಿಕೊಳ್ತಾನೆ. ಯಾಕೆ? ನನ್ನ ಮೈದುನ ರವಿಗೆ ಏನ್ರಿ ಕಮ್ಮಿ ಆಗಿದೆ? ಅಂತ ಸುಸಂಸ್ಕೃತ ಹುಡುಗನನ್ನ ಅಳಿಯನಾಗಿ ಪಡೆಯಬೇಕಾದ್ರೆ ಆ ಶೆಟ್ಟಿ ನಿಜಕ್ಕೂ ಪೂರ್ವ ಜನ್ಮದ ಪುಣ್ಯವನ್ನೇ ಮಾಡಿಕೊಂಡು ಬಂದಿರಬೇಕು ರೀ. ಶೆಟ್ಟರ ಸ್ವಭಾವ ನಿನಗಿನ್ನೂ ಅರ್ಥವಾಗಿಲ್ಲ. ಮಕ್ಕಳ ಮನೋಭಿಲಾಸೆ, ಕರ್ತವ್ಯ ನಿಷ್ಠೆ ಅರಿತ ತಂದೆ ತಾಯಿಗಳಿಗೆ ಮಾತ್ರ ನೀ ಹೇಳುವ ಮಾತು ಸಲ್ಲಬಲ್ಲದು ಸಾವಿತ್ರಿ. ಆದರೆ ಶೆಟ್ಟರ ಸ್ವಭಾವ ಯಾವಾಗಲೂ ವರನ ಯೋಗ್ಯತೆಯನ್ನು ವ್ಯಾಪಾರಿ ಮಟ್ಟದಿಂದಲೇ ಅಳೆಯುವ ವ್ಯಾಪಾರಿ ಸ್ವಭಾವ. ಶೆಟ್ಟರು ಈ ವಿಷಯದಲ್ಲಿ ಕಾವಲಿನ ಘಟಸರ್ಪ, ವಿಷದ ಹಾವು. ಅವನು ವಿಷದ ಹಾವು ಆದ್ರೇನಂತೆ ಆ ಹಾವಿನ ಹಲ್ಲನ್ನು ಮುರಿದು
ಅದನ್ನ ಆಡಿಸುವ ಹಾವಾಡಿಗ ನನ್ನ ಮೈದುನ ರವಿ ಇದ್ದಾನೆ. ಅಷ್ಟೇ ಅಲ್ಲರಿ, ಅವನ ಆಣತಿಗೆ ತಕ್ಕಂತೆ ತಾಳ ಹಾಕಿ ಸನ್ನೆ ಮಾಡಲು ಅವನ ಮಗಳಾಗಿರುವ ಮಾಲತಿ ಇದ್ದಾಳೆ. ಅಂದಾಗ ಅವನ ಒಪ್ಪಿಗೆ ತೆಗೆದುಕೊಂಡು ನಮಗೇನಾಗಬೇಕು ನೋಡಿ. ನೀವು ನಿಮ್ಮ ಕರ್ತವ್ಯ ಜವಾಬ್ದಾರಿಯಿಂದ ಅವರ ಮನೆಗೆ ಹೋಗಿ ಅವರ ಮಗಳನ್ನ ಮದುವೆ ಮಾಡಿಕೊಳ್ಳುತ್ತೇವೆ ಅಂತ ಒಪ್ಪಿಗೆ ಕೇಳಿ. ಒಳ್ಳೆ ಮನಸ್ಸಿನಿಂದ ಒಪ್ಪಿಕೊಂಡು ಮದುವೆ ಮಾಡಿಕೊಟ್ರೆ ಸರಿ ಹೋಯ್ತು. ಇಲ್ಲವಾದ್ರೆ ಅವರ ಮದುವೆಯನ್ನ ಹೇಗೆ ಮಾಡಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೋಡಿ. ಅವರ ಮದುವೆಯ ಭಾರ ನನ್ನ ತಲೆಯ ಮೇಲೆ ಇರ್ಲಿ ರೀ. ಯಜಮಾನ್ರೆ, ಇಷ್ಟಾದ್ರೂ ಕರ್ತವ್ಯವನ್ನ ಮಾಡ್ತೀರೋ ಅಥವಾ ಸುಮ್ಮನೆ ಹೀಗೆ ನಿಂತ್ಕೊಳ್ತೀರೋ? ನೀನೇ ಇಷ್ಟು ಭಾರ ಹೊರೋದಾದ್ರೆ ನಾನಕ್ಕೆ ತಡ ಮಾಡ್ಲಿ? ಈಗ ಈ ಕಡೆ ಹೊರಟೆ. ಬನ್ನಿ. ನಮಸ್ಕಾರ, ನಾನು ನಿಮ್ಮ ಭೇಟಿಗೆ ಹೊರಟಿದ್ದೆ. ನಮಸ್ಕಾರ ಶೆಟ್ರೆ. ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಬಲವಂತಪ್ಪ, ನೀವು ಕುಂದ್ರಸವು ನಿಂದ್ರಸವು ಬ್ಯಾಡ ನಮಗ. ಮೊದಲು ನಿಮ್ಮ ತಮ್ಮೆಲ್ಲವನ್ನ ಕರಿ. ಅವನಿನ್ನೂ ಮನೆಗೆ ಬಂದಿಲ್ಲ ಶೆಟ್ರೆ.